ಆನಂದಮಯಾದಿ ಕಣ್ಣು ತತ್ರಾನ್ಯತ್ರ ಪ್ರಸಿದ್ಧಾನ ಕೃಷ್ಣಾವೇವ ಸಮನ್ವಯಂ ಶಬ್ದಾನ ಪ್ರಥಮೇ ಪಾದೆ ಇದು ಸಾಮಾನ್ಯ ಹಾಗೆ ನಿನಗೆ ಸಮುದ್ರಶಾಯಿನಂ ಸರ್ವ ಕಸೋತಿ ಪ್ರಭವಂ ಶುಚಿ ತದೇವ ಬ್ರಹ್ಮ ಪದಮಂ ಇದು ಸಾಮಾನ್ಯ ಯಥೋತೋ ಬ್ರಹ್ಮಶಬ್ದಸ್ಯ ತತ್ರೈವ ನಿಯತತ್ವತಃ ಎನ್ನಂ ಬ್ರಹ್ಮೇ ಇತ್ಯಾದಿ ರೂಪ ಅಭ್ಯಾಸಾತ್ ಐತರೀಹಿ ಅನ್ಯಾಸು ಚೈತದ್ರೂಪಾಸು ಸಾಕ್ಷಾತ್ಸಭ್ಯಸಾಸ್ಯ ಆನಂದಮಯ ಇತ್ಯಾದಿ ತದ್ವೈರವಾಕ್ಯೋ ಅನುಷ್ಠೇಯಂ. ಈಗ ಸಮುದ್ರ ಮೊದಲ ಇದೇನು ಹೇಳಿದ್ರೆ ಗೊತ್ತಂದ್ರೆ ಇನ್ನೊಮ್ಮೆ ನಿಮ್ಗೆ ನಿನ್ನೆ ವಿಷಯ ಆನಂದಮಯೋಭ್ಯಾಸಾತ್ ಓಂ ಎಂಬುವಂತಹ ಈ ಸೂತ್ರದಿಂದ ಕರೆಯಿಂದ ಈ ಅಧ್ಯಾಯದ ಕೆಲಸ ಶುರುವಾಯಿತು. ಸಮನ್ವಯಾಧ್ಯಾಯ ಅಂದ್ರೆ ವೈದಿಕ ಶಬ್ದಗಳ ಸಮನ್ವಯ ಮಾಡೋದು. ಸಮನ್ವಯ ಅಂದರೆ ಏನು? ಸಂಬಂಧ ಅಂದರೆ ಏನು? ಈ ಶಬ್ದ ಈ ವಸ್ತುನ ಹೇಳ್ತದ ಎಂಬ ಒಂದು ವ್ಯವಸ್ಥೆ. ಹಾಂ, ವ್ಯವಸ್ಥೆ ಅದಕ್ಕೆ ಅನ್ವಯ ಹೌದು. ಶರಾದ ಎಂಬ ಶಬ್ದ ಒಬ್ಬ ವ್ಯಕ್ತಿಯನ್ನು ಹೇಳಿ ಅವ ವಾಚ್ಯ, ಇದು ವಾಚಕ. ವಾಚ್ಯವಾಚಕ ಸಂಬಂಧವೇ ಇದು ಅನ್ವಯ ಅಂತ. ವಾಚ್ಯವಾಚಕ ಸಂಬಂಧ ಹೇಳಿದ್ರೆ ಆನಂದಮಯ ಎಂಬ ಶಬ್ದ ಅದು ಪರಬ್ರಹ್ಮನನ್ನೇ ಹೇಳ್ತದ. ಇಲ್ಲಿ ಯಾರಂದಾಗ ಒಂದು ಪ್ರಶ್ನೆ. ವೇದ ಓದಿದ್ರೆ ಗೊತ್ತಾಗ್ತದ ಅಂತ. ವೇದವನ್ನು ಸಾಮಾನ್ಯವಾಗಿ ಅಧ್ಯಯನ ಮಾಡಿದಾಗ ಆನಂದಮಯ ಇದು ಪರಬ್ರಹ್ಮನಲ್ಲ. ಯಾಕೆ? ಮೂರ್ನಾಲ್ಕು ಕಾರಣಗಳು. ಆನಂದಮಯ ಪರಬ್ರಹ್ಮ ಯಾಕೆ? ಪರಬ್ರಹ್ಮ ಆನಂದಮಯನೇ ಆಗಿದ್ದ ಅಂತ ಹೇಳಿದ್ರೆ ಆನಂದಮಯನೆಂಬ ವ್ಯಕ್ತಿಗೆ ಅವ ಕುಚ್ಚಾಗ್ಯಾನ, ಬಾಲ ಬ್ರಹ್ಮ ಬಾಲ, ನೀವು ಬಾವಿ ಬಾಲಗಳು ಅದ ಮೇಲೆ ಇಬ್ಬರು ಒಂದೇ ಹಂಗ. ದೊಡ್ಡ ಪ್ರಶ್ನೆ. ಆನಂದಮಯ ಶಬ್ದ ಸಮನ್ವಯ ಯಾಕೆ ಮಾಡಬೇಕಾಯ್ತು? ನಿಮಗೆ ದೇವರಲ್ಲಿ ಇಲ್ಲಂತ ಯಾರಂದ? ಇಲ್ಲ ಅಂತ ತಕಾರ ಮಾಡಿದ್ರೆ ಇದು ಹೊರ ನಿಮ್ದು ಅಲ್ಲ ಅಂತ ತಕಾರ ಮಾಡಿ ಕೊಟ್ಟಿವು. ನಿಮ್ದೇನಂತ ಒಪ್ಪಿಟ್ಟಿವ ಇಲ್ಲ, ನೀವು ಒಪ್ಪಿರಿ. ವೇದಗಳ ವಿಚಾರ ಮಾಡುವಾಗ ಅದೇ ಆನಂದಮಯ ಅಂತ ಒಂದು ಶಬ್ದ ಬಂದ. ಇನ್ನೊಂದು ಆನಂದಮಯ ಶಬ್ದ ದೇವರನ್ನ ಯಾಕೆ ಪೂರ್ವಪಕ್ಷಿ ಸಿದ್ಧಾಂತ ಅಲ್ಲ, ಪೂರ್ವಪಕ್ಷಿ ಏನು? ಆನಂದಮಯ ಎಂಬ ಶಬ್ದವನ್ನು ಎಲ್ಲಿ ಬಂತು? ತೈತ್ರೀಯವನಿರು. ಆ ತೈತ್ರಿ ಹಿಂದೆ ಮುಂದೆ ನೋಡಿದಾಗ ಆನಂದಮಯ ಒಂದೇ ಬಂದಿಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇಲ್ಲಿ ಇನ್ನೊಂದು ಸಂಶಯ ಬದಲಿಕೆ ಕಾರಣ ಅಂದ್ರೆ ಈ ಮಯ ಶಬ್ದ ವಿಕಾರಗಳು ಇವತ್ತೆಲ್ಲ ಅಡಿಗೆ ಶ್ರೀಮಯ ಎಲ್ಲಾಗೂ ಶ್ರೀ ಅಂಕ ಯಾವುದು ಪಾಯಸ ಶ್ರೀ ಪರ್ವಾಯ ಅಲ್ಲಾಗೂ ಶ್ರೀ. ನಮ್ಮ ಬೆಂಗಳೂರು ಸೈಡ್ ಮಂದಿ ಜಾಸ್ತಿ ಮಾಡ್ತಾರೆ. ಬಿಜಾಪುರ ಕಡೆ ಎರಡು ಪಾಯಸ, ಒಂದು ತೊಗರಿಬೇಳೆ ಪಾಯಸ, ಒಂದು ತೊಗರಿಬೇಳೆ ಪಾಯಸ ಅಂದ್ರೆ ತೊಗರಿಬೇಳೆ ಪಾಯಸ ಅಂದ್ರೇನು? ಹುಳಿ. ಅಷ್ಟು ಬೆಲ್ಲ ಹಾಕ್ತಾರೆ. ಗಲ್ಲಮಯ ಗಲ್ಲಮಯ ಅಂದ್ರೇನು? ಗಲ್ಲದ ವಿಕಾರ. ಇದು ಆನಂದದ ವಿಕಾರ. ಆನಂದದ ವಿಕಾರ ಅಂತ ದೇವರು ಹೇಳೋ ಹಾಗಿಲ್ಲ. ಯಾಕೆ? ದೇವರು ನಿರ್ವಿಕಾರೋ ಅಕ್ಷರ ಶುದ್ಧ. ನಿರ್ವಿಕಾರ, ವಿಕಾರ ಏನಿಲ್ಲ. ನಿರ್ವಿಕಾರನಾದಂತಹ ಪರಮಾತ್ಮನಿಗೆ ವಿಕಾರವಾಚಿ ಶಬ್ದ ಹಂಗಿಲ್ಲ. ಹೀಗಾಗಿ ಆನಂದಮಯ ದೇವರ ಅಲ್ಲ. ಅದು ಯಾರು? ಆನಂದಮಯ ಅಂದ್ರೆ ಪುರುಷ, ಜೀವ. ಜೀವಗ ಚೆನ್ನಾಗಿ ಆನಂದ ಮಾಡ್ತಾನೆ, ಅವನು ಅನ್ನಾಗ ಮಾಡ್ತಾನೆ, ಆನಂದಮಯ ಆಗ್ತಾನೆ. ಆನಂದ ವಿಕಾರ ಅನ್ನಮಯ, ಪ್ರಾಣಮಯ. ಈ ವಿಕಾರಾತ್ಮಕವಾದ ಅನ್ನ ಪ್ರಾಣ ಮನೋವಿಜ್ಞಾನಗಳ ಸಹಪಠಿತ ಅದರ ಜೊತೆಗೆ ಇದನ್ನು ಹೇಳಿದ್ದರಿಂದ ಇದು ಕೂಡ ವಿಕಾರಾತ್ಮಕವಾದಂಥ ಜೀವ, ಶರೀರ, ಪ್ರಕೃತಿನ ಅನ್ನಮಯ. ಅನ್ನಮಯ ಅಂದ್ರೆ ಆನಂದಮಯನಾದ ಜೀವನಿಗೆ ಅಧಿಷ್ಠಾತ ಇತ್ಯಾದಿ. ಇದರಿಂದ ಮೊದಲ
ಆನಂದಮಯ ಎಂಬ ಶಬ್ದ ಪರಮಾತ್ಮನನ್ನು ಬಿಟ್ಟು ದೇವರಲ್ಲಿ ಪ್ರಸಿದ್ಧವಾಗಿದೆ ಗೊತ್ತ. ಅದು ಆಮೇಲೆ ಇದು ದೇವರನ್ನು ಹೇಳಿದ್ರು. ಈ ವೇದಾಧ್ಯಯನ ಮಾಡದೇ ಇದ್ದವರಿಗೆ ಎರಡೂ ಅಷ್ಟೇ ಆಯಿತು ಓಕೆ ಅಂತ. ಸಂಗೀತ ಚಲೋ ಗೊತ್ತಿದ್ದವರಿಗೆ ಇವು ಯಾವ ರಾಗ ತಪ್ಪ ಸರಿ ಗೊತ್ತ. ಅದು ಗೊತ್ತಿದ್ದಾಗ ಚಲೋ ಹಾಡ್ಕೊತಾನ್ರಿ ಇದು ಮುಂದೆ ಯಾಕೆ ಅಡ್ಡಿ ಮಾಡ್ತೀನಿ ಯಾವಾಗ ಹೇಳ್ರೆ ಅಜ್ಞಾನ ಇದ್ದಾಗ ಇವನಲ್ಲಿ ವಿವೇಕ ಅಂದ್ರೆ ಎರಡೂ ವಸ್ತುಗಳ ಭೇದ. ಸಂಸ್ಕೃತ ವಿವೇಕ ಅಂದ್ರೆ ಭೇದ. ಬೇರೆ ಪಶುಗ ಬಾಳೆಹಣ್ಣು ಕೊಡ್ತೀರಿ, ಸೊಟ್ಟಿನೂ ತಿಂತದ ಒಳಗಿನೂ ತಿಂತದೆ. ಯಾಕೆ ಆ ಸೊಟ್ಟಿ ಮತ್ತು ಹಣ್ಣು ವಿವೇಕ ಅವುಗಳ ಭೇದೇ ಗೊತ್ತಿಲ್ಲ. ಎರಡು ತಿಂದಾಗ ಮನುಷ್ಯ ವಿವೇಕಿ ಇಲ್ಲ. ವಿವೇಕ ಅಂದ್ರೆ ಭೇದ, ಸೊಟ್ಟಿ ತ್ಯಾಜ್ಯ ಒಳಗಿನ ಹಣ್ಣು ಉಪಾಧಿ. ಹಾಗೆ ನಿಮಗೆಲ್ಲರಿಗೂ ಆನಂದಮಯ ಎಂಬ ಶಬ್ದ ಇದೇ ಸಮನ್ವಯ ಮಾಡ್ತಾರೆ. ಸಮನ್ವಯ ಯಾಕೆ ಮಾಡ್ತಾರೆ? ಇಲ್ಲಿ ಯಾರದಾರ ಇಲ್ಲಂದ್ರೆ ಸಮನ್ವಯ ಮಾಡಬೇಕು. ಇದು ಎಲ್ಲಿ ಇಲ್ಲ ಅಂತಾರೆ. ತೈತ್ರೀವಲ್ಲಿವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಾಗ ನಮ್ಗೆ ಇದು ಗೊತ್ತ. ಆನಂದಮಯ ಎಂಬ ಶಬ್ದ ಇದು ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ತೋರ್ತದೆ. ಬೇರೆ ನೋಡಿ ಅನ್ಯತ್ರ ಪ್ರಸಿದ್ಧ. ಯಾಕಾಯ್ತು? ಮಯ ಶಬ್ದ ಇರೋದರಿಂದ, ವಿಕಾರಾರ್ಥಕ ಮಯ ಶಬ್ದ ಇರೋದರಿಂದ ಆನಂದಮಯ ಶಬ್ದ ಅನ್ಯತ್ರ ಪ್ರಸಿದ್ಧ. ಇದೊಂದು ದೊಡ್ಡ ಇಲ್ಲ. ಅವನೇ ಬ್ರಹ್ಮ ಪರಬ್ರಹ್ಮ ಅಲ್ಲಿಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಪುಚ್ಛ ಅಂದಲ್ಲ ಪರಬ್ರಹ್ಮ. ನೀವು ಯಾವ ಭಾರಿ ಹಾಯ್ ಲೆವೆಲ್ದ ತೊಗೊಂಡು ಹೋದ್ರೆ ಅವ್ನು ಇವನು ಇವಾಗ ಬಾರ ಹಾಕ್ಬಿಡ್ತಾನೆ. ಹಾಂ, ಅಂದಮೇಲೆ ಇವೆಲ್ಲ ನೋಡೋದಾಗಿ ಆನಂದಮಯ ಎಂಬ ಶಬ್ದ ಅನ್ಯತ್ರ ಪ್ರಸಿದ್ಧ. ಈ ಅನ್ಯತ್ರ ಪ್ರಸಿದ್ಧವಾದ ಆನಂದಮಯ ಶಬ್ದವನ್ನು ವೇದವ್ಯಾಸರು ಈ ಸಂಶಯ ನಿರ್ಮಾಣ ಮಾಡಲಿಕ್ಕೆ ಇಲ್ಲ ಆನಂದಮಯನು ಪರಬ್ರಹ್ಮ ಸಮನ್ವಯ. ಅನ್ಯತ್ರ ಪ್ರಸಿದ್ಧವಾದ ಅನ್ಯತ್ರ ಜೀವನದಲ್ಲಿಯೋ ದೇಹದಲ್ಲಿಯೋ ಪ್ರಕೃತಿಯಲ್ಲಿಯೋ ಸೂರ್ಯನಲ್ಲಿಯೋ ರುದ್ರನಲ್ಲಿಯೋ ಒಂದು 8 ಇದಿದ್ದಾರೆ. ಈ ರೇಸ್ ಒಳಗೆ 8 ಮಂದಿ ಇದ್ದಾರೆ. ಅವ್ರು ಯಾರಲ್ಲಿಯೂ ಈ ಶಬ್ದ ಇದು ವಾಚಿಸಂಗಿಲ್ಲ. ವಿಷ್ಣು ಪರಮಾತ್ಮನೇ ಅಂತ ವೇದವ್ಯಾಸರು ನಿರ್ಣಯ ಮಾಡಿ ಆದ ನಿರ್ಣಯ ಮಾಡಿ ಸೂತ್ರ ಬಂತು. ಓಂ ಆನಂದಮಯ ಅಭ್ಯಾಸ. ಓಂ ಈ ಸೂತ್ರ ಹೆಂಗೆ ಮಾಡ್ತೀರಿ? ಆನಂದಮಯ ವಿಷ್ಣು ಏವ ಹಚ್ಕೋಬೇಕು. ಸೂತ್ರೊಳಗೆ ಎಲ್ಲ ನಿಮಗೆ ರೆಡಿಮೇಡ್ ಕೊಟ್ಟಿರಂಗಿಲ್ಲ. ಇನ್ನು ಹಚ್ಕೋಬೇಕು. ಓಂ ಆನಂದಮಯ ವಿಷ್ಣು ವಿಷ್ಣು ಅದೇ ಹಚ್ಕೋಬೇಕು. ಇದು ಪ್ರತಿಜ್ಞೆ. ಇದು ಏನು? ಅಭ್ಯಾಸ. ವಿಷ್ಣುವಿನಲ್ಲಿ ಪ್ರಸಿದ್ಧವಾದ ಬ್ರಹ್ಮ ಶಬ್ದದ ಅಭ್ಯಾಸದ ಹೇಳ ವಂಶದ ಅಭ್ಯಾಸ. ಆದ ಕಾರಣ ಇಲ್ಲಿ ಅಭ್ಯಾಸವಿರುವುದರಿಂದ ಅದೊಂದು ಹೇತು. ಈ ರಾಮಾಯಣದ ಒಳಗೆ ರಾಮನು ವಿಷ್ಣುವಂತೆ ಹೇಳ್ಯಾರ. ಯಾಕೆ? ಭಾಳ ಕಡೆಗೆ ರಾಮನ ಮುಂದೆ ವಿಷ್ಣು ವಿಷ್ಣು ಶಬ್ದ ಬಂದ. ರಾಮನು ವಿಷ್ಣು ಪರಮಾತ್ಮನೇ ಅಂತ ಪ್ರತಿಜ್ಞೆ. ಯಾಕೆ? ರಾಮ ಶಬ್ದದ ಮುಂದೆ ಹಿಂದ ವಿಷ್ಣು ಎಂಬ ಶಬ್ದ ರಿಪಿಟೇಷನ್ ಬಂತು. ಹೀಗಾಗಿ ಏನಾಯಿತು? ಇಲ್ಲಿದ್ದ ರಾಮ ವಿಷ್ಣುವೇ. ಅಭ್ಯಾಸ ಹೇತು. ಬ್ರಹ್ಮಸೂತ್ರಗಳೇನಾಗ್ಯಾವ? ಹೇತ್ವಾತ್ಮಕ ಎಲ್ಲವೂ ಅದು ಹೇತು ಆಗಿದೆ. ಆ ಹೇತುವಿನಿಂದಲೇ ನಾವು ಸಾಧನೆ ಮಾಡಬೇಕು. ಈ ಆನಂದಮಯ ಅಭ್ಯಾಸ ಸೂತ್ರದ ಸ್ಟ್ರಕ್ಚರ್ ಏನಾಯ್ತು? ಓಂ ಆನಂದಮಯ ವಿಷ್ಣು. ಅದಕ್ಕೆ ಇಲ್ಲ ನಾವು ಹಚ್ಕೋಬೇಕು. ಯಾಕೆ? ಅಭ್ಯಾಸ. ಎಲ್ಲರ ಅಭ್ಯಾಸ. ಹಾಂ, ಬರೀ ಅಭ್ಯಾಸ. ಎಲ್ಲರ ಅಭ್ಯಾಸ. ಹಾಂ, ಅದು ಹಚ್ಕೋಬೇಕು. ಹೌದು, ನೋಡ್ರೆ ಸೂತ್ರ ಪೂರ್ಣ. ಹಾಗಾದ್ರೆ ಏನಾಯ್ತು? ಆನಂದಮಯ ಎಂಬುವರು ವಿಷ್ಣುವೇ ಆದ. ಯಾಕಂದ್ರೆ ಬ್ರಹ್ಮ ಶಬ್ದ ಅಭ್ಯಾಸ ಅಲ್ಲ. ಬ್ರಹ್ಮ ಶಬ್ದ ಅಭ್ಯಾಸ ಇದ್ದಾಗ್ತದೆ, ವಿಷ್ಣು ಯಾಕೆ? ಇಲ್ಲ, ಬ್ರಹ್ಮ ಶಬ್ದ ವಿಷ್ಣುವಿನೊಳಗೆ ಅದ. ಬೇರೆ ಮಂದಿಗೂ ಅದಲ್ಲ. ಬ್ರಹ್ಮ ಶಬ್ದಕ್ಕೆ ಜೀವ ಪ್ರಕೃತಿ ಇಂದೆಲ್ಲ ಹೇಳಲ್ಲ. ಇಲ್ಲ, ಇಲ್ಲಿ ಬ್ರಹ್ಮ ಶಬ್ದ ವಿಷ್ಣುವಿನಲ್ಲೇ ಅದ. ಆಚಾರ್ಯರು ಸಮುದ್ರಶಾಹಿ. ಎಂಥ ಬ್ರಹ್ಮ ಅಂದ್ರೆ ಸಮುದ್ರದಲ್ಲಿ ಮಲ್ಕೊಂಡವ. ಸರ್ವಪ್ರಸೂತಿ, ಇಡೀ ಜಗತ್ತಿಗೆ ಜನ್ಮ ಕೊಡುವ ಲಕ್ಷ್ಮೀದೇವಿಗೂ ಯಾವನು ಪ್ರಭು ಆಗ್ಯಾನ. ಮತ್ತು ಮುಂದೆ
ತದೇವ ಬ್ರಹ್ಮ, ಇವನೇ ಬ್ರಹ್ಮ ಅಂತ ಸೃಷ್ಟಿ. ಅದೇನು ಸಾವಧೃತಿ. ಅವಧೃತಿ ಅಂದ್ರೆ ನಿಶ್ಚಯ. ನೀವು ಊಟಕ್ಕೆ ಬರಬೇಕು, ಊಟಕ್ಕೆ ಬರಲೇಬೇಕು, ಬರಲೇಬೇಕು. ಅದು ಸಾವಧೃತಿ. ಅವಧೃತಿ ಅಂದರೆ ಅವಧಾನ, ನಿಶ್ಚಿತ ಅರ್ಥವನ್ನು ಕೊಡುವ ಶಬ್ದ ಇದ್ದದ್ದು ಸಾವಧಿ. ಇದೇನ ತದೇವ ಬ್ರಹ್ಮ ಪರಮ, ಅವನೇ ಪರಬ್ರಹ್ಮ. ಇನ್ನೊಂದು ಸಂಶಯ ಬಂತು, ಏನಂದ್ರೆ ಅವನೇ ಬ್ರಹ್ಮ ಅಂತಾರೆ, ವಿಷ್ಣು ಅಂತ ಬಂದದಿದೆ. ಅವನೇ ಅಂದ್ರೆ ಯಾರೇ ಆಗ್ಬೋದು. ಅವನೇ ಊಟಕ್ಕರಿ ಅಂದ್ರೆ ಅದು ಓಡಾಡು ಮಂದಿ ಎಲ್ಲ ಅವನ ಶಬ್ದವಾಚ್ಯ ಆಗ್ಯಾರ. ಯಾಕಂದ್ರೆ ಹೇಳಿದ್ರೆ ಅವನೇ ಶಬ್ದಕ್ಕೆ ಏನಂದ್ರೆ ಸಮುದ್ರದಲ್ಲಿ ಮಲಗಿಕೊಂಡವ, ಸರ್ವಪ್ರಸೂತಿಗೆ ಲಕ್ಷ್ಮೀದೇವಿಗೆ ಪತಿಯಾದ ಅವನೇ ಬ್ರಹ್ಮ. ಯಾರಾದ್ರೆ ವಿಷ್ಣು ಒಂದೇ ಸೂತ್ರದೊಳಗೂ ಕೂಡ ಇದು ಸಾಕಷ್ಟು ಹೇಳ್ಯಾರ. ಇಲ್ಲಿ ಬ್ರಹ್ಮಪುಚ್ಛಂ ಅಂತ ಪ್ರತ್ಯೇಕ ಹೇಳಿದ್ದಕ್ಕೆ ಇನ್ನೊಮ್ಮೆ ಹೌದಾ, ಇದು ಸಾವಧೃತಿ ಜಗ. ಯಥೋ ಅತಃ ಬ್ರಹ್ಮ ಶಬ್ದಶ್ಚ ತತ್ರೈವ ನೇತೃತ್ವ. ನೋಡಿ, ಬ್ರಹ್ಮ ಶಬ್ದ ಈ ಕಾರಣದಿಂದ ಬ್ರಹ್ಮ ಶಬ್ದವು ವಿಷ್ಣುವಿನಲ್ಲಿ ನೇತೃತ್ವದ ನಿಯಮೇನ ನಿರೋಧದಿಂದ ಏನು ಈ ಬ್ರಹ್ಮ ಶಬ್ದದ ಅಭ್ಯಾಸ ಆನಂದಮಯಿಗೆ ಇರೋದ್ರಿಂದ ಆ ಆನಂದಮಯ ವಿಷ್ಣು. ಇನ್ನು ಇಷ್ಟು ಇದರದ್ದು ಇದು ಏನು ಏನ್ ಮಾಡಬೇಕು ಅಂದ್ರೆ ಆನಂದಮಯ ಶಬ್ದ ಇದು ವಿಷ್ಣು ವಾಚಕ ಆಗಿದಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇತು ಏನು ಹೇಳಬೇಕು, ಬ್ರಹ್ಮ ಶಬ್ದ ಅಭ್ಯಾಸ ಹೇಳಬೇಕು. ಇದು ಹೇಳಿ ಇಲ್ಲಿಗೆ ಜವಾಬ್ದಾರಿ ಮುಗಿದಿಲ್ಲ. ಬ್ರಹ್ಮ ಶಬ್ದದ ಅಭ್ಯಾಸ ಏನು ಬರ್ತಂದ್ರೆ ಅಲ್ಲಿ ಹೋಸೆ ಬಂತು. ಬ್ರಹ್ಮ ಶಬ್ದದ ಅಭ್ಯಾಸ ಇಲ್ಲಿ ಬ್ರಹ್ಮ ಶಬ್ದದ ಅಭ್ಯಾಸ ಆ ಬ್ರಹ್ಮದ ವಿಷ್ಣುವನ್ನೇ ಹೇಳ್ತದೆ. ಏನು ಹೇಳ್ಯಾರ ವಿಷ್ಣುವಿನ ಅಂದ್ರೆ ತದೇವ ಬ್ರಹ್ಮ ಪರಮಂಕವೀನ ಅಂತ ಬೇರೆ. ತದೇವ ಅಂದಾರಲ್ಲೇ ವಿಷ್ಣುವೇವ ಅಂತಲ್ಲ. ವಿಷ್ಣು ಅಂದ್ರೆ ಅವನೇ ಬ್ರಹ್ಮ ಅಂದ್ರೆ ಅವ ಯಾರು? ಸಮುದ್ರ ಶಾಯಿನಂ, ಸಮುದ್ರೊಳಗೆ ಮಲ್ಕೊಂಡವ, ಸರ್ವಪ್ರಸೂತಿ ಪ್ರಭವಂ, ಜಗತ್ತಿನ ಧರ್ಮಕ್ಕೆ ಕಾರಣರಾದ ಲಕ್ಷ್ಮೀದೇವಿಗೂ ಒಡೆಯನಾದವ. ಈ ಲಿಂಗಗಳು, ಈ ಲಿಂಗ ಅಂದ್ರೆ ಈ ಸಿಂಬಾಲ್ಸ್, ಈ ಲಕ್ಷಣಗಳು ಯಾರವ? ಸಮುದ್ರೊಳಗೆ ಶಾಯಿತ್ವ, ಲಕ್ಷ್ಮೀಪತಿತ್ವ, ಇವನೇ ಬ್ರಹ್ಮ ಅಂತಂದ. ಅಲ್ಲಿ ವಿಷ್ಣು ಅಂತಂದಿದ್ರೆ ಈಗ ಅದೇ ಬರ್ತಿದೆ. ಅವನೇ ಈಗ ಕೆಲವು ಮಂದಿ ಅವರು ಇವರು ನಾವೇನು ಅವ್ರು ಹೇಳಿಲ್ಲ, ಅವರೇ ಇವರು, ಅವ್ರು ಯಾರೋ ಇವರು ಹೇಳ್ತಂಗ ಹೊಟ್ಟಣ ಅವರು ಇವರು ಹಿಂಗೆ ಕೆಲವು ಮಾತಾಡೋ ಪದ್ಧತಿ ಗದ್ದ. ವೇದ ವಿಚಾರ ಭಾಳ ಮಾತು. ವೇದ ಏನು ಹೇಳ್ತು? ಅವನೇ ಇವ ಬ್ರಹ್ಮ ತದೇವ. ಅದು ನಿಮ್ಮ ಕವೀನ ತದೇವ ಬ್ರಹ್ಮ ಪರಮನ್ ಕವೀನ. ಕವಿಗಳ ದೃಷ್ಟಿಯಲ್ಲಿ ಅವನೇ ಬ್ರಹ್ಮ. ಕವಿಗಳ ದೃಷ್ಟಿಯಲ್ಲಿ ಅವನೇ ಬ್ರಹ್ಮ. ಹಾಗಾದ್ರೆ ಅವನೇ ತಂದದ್ದಕ್ಕೆ ನಮ್ಮ ಸಂಶಯ ಬಂತಲ್ಲ ಅಂದ್ರೆ ಅವನು ಲಿಂಗ ಹೇಳ್ತೀವಿ. ಲಿಂಗ ಏನದ? ಅಂತಃ ಸಮುದ್ರ ಶಾಯನಂ ಮತ್ತು ಸರ್ವಪ್ರಸೂತಿ ಪ್ರಭವಂ ತದೇವ. ಎರಡು ಲಿಂಗಗಳಿಂದ ಕೂಡಿದ ವ್ಯಕ್ತಿ ಯಾರು? ಯಾರ ಲಿಂಗ? ಇದು ವಿಷ್ಣುವರ್ ಲಿಂಗಂ. ಆಚಾರ್ಯ ಭಾಷಣ ಹೇಳ್ಯಾರ, ಇದು ವಿಷ್ಣುವರ್ ಲಿಂಗಂ, ಇದು ವಿಷ್ಣುವಿನ ಲಿಂಗ. ಲಿಂಗ ಅಂದ್ರೆ ಏನು ಹೇಳಿ? ಲಿಂಗ ಅಂದ್ರೆ ಈಶ್ವರ ಲಿಂಗ. ಒಮ್ಮೆ ನಮ್ಮ ಜಾಸ್ತಿ ಯಾರೋ ಪಾಠದಾಗ ಕೇಳಿದ್ರು, ನಾವು ಶಿವಲಿಂಗ ವಿಷ್ಣು ಲಿಂಗ ಎಲ್ಲ ಏಕಾಂತ ಸ್ವಾಮಿ ವಿಷ್ಣುವನ ಶಿವಲಿಂಗ ಅಂತ ಹೊರಗೆ ಶಿವಲಿಂಗ ನೋಡ್ತೀವಿ. ವಿಷ್ಣು ಲಿಂಗಂ ಅಂದಾರೆ ಭಾಷೆಕಾರ. ವಿಷ್ಣು ಲಿಂಗ ಎಲ್ಲ ಈಶ್ವರ ಪಿಂಡಿಕೆ ಅಡ್ಡ ಈಶ್ವರ ಲಿಂಗ ಅಂತ ಅದಲ್ಲೋ. ಲಿಂಗ ಅಂದ್ರೆ ಇಲ್ಲಿ ಲಕ್ಷಣ ಸಿಂಬಾಲು. ವಿಷ್ಣು ಸಿಂಬಾಲ್ ಯಾವುದು? ಸಮುದ್ರ ಶಾಯಿತ್ವ. ಇಲ್ಲಿ ಮತ್ತು ಸರ್ವ ಪ್ರಸೂತಿ ವಿಷ್ಣುವನೇ.
ಅವಿಲ್ಲ. ಈ ವಿಷ್ಣು ಪರಮಾತ್ಮ ಲಕ್ಷಣ ಅಂತಂದ್ರೆ ಬೇಕಾದ್ರೆ ಹೇತು ಅಂತ್ರಿ, ಸಿಂಬಾಲ್ ಅಂತ ಇಂಗ್ಲೀಷ್ನಾಗ ಅಂತ್ರಿ, ಸಂಕೇತ ಅಂತ್ರಿ, ಏನಂತಾರೆ ಧರ್ಮ, ಗುಣ. ಮತ್ತು ಈ ನಾವು ಈ ಪೆಂಡಿಕೆ, ಕಲ್ಲಿನ ಪೆಂಡಿಕೆ ಲಿಂಗ ಅಂತಂತೀವಲ್ಲ, ಅದು ಅಲ್ಲ ಬರ್ತೀವಿ. ಹಂಗಿಲ್ಲೇ ಅದು ಶಿವನ ಲಿಂಗಂತೆ ಬರೋದು, ಶಿವನ ಲಕ್ಷಣ. ಏನಂ ಯಾರು ಇನ್ನೊಂದು ಲಕ್ಷಣ ಕೊಡ್ತಾರೆ. ಇಲ್ಲಿದ್ದ ಆನಂದಮಯ ಪರಬ್ರಹ್ಮನೇ ಯಾಕಂದ್ರೆ ಅಲ್ಲಿ ಅಭ್ಯಾಸದ ರಿಪಿಟೇಷನ್ ಹೆಂಗೆ ಏನಂ ಬ್ರಹ್ಮೋಪಾಸತೆ, ಏ ಪ್ರಾಣಂ ಬ್ರಹ್ಮೋಪಾಸತೆ, ಆನಂದಂ ಬ್ರಹ್ಮಣೋ ವಿದ್ವಾನ್, ವಿಜ್ಞಾನಂ ಬ್ರಹ್ಮ ಚೇದ್ವೇದ, ಸದ್ ಬ್ರಹ್ಮೇತಿ ಚೇದ್ವೇದ. ಬ್ರಹ್ಮ ಶಬ್ದದ ರಿಪಿಟೇಷನ್ ಅದ ಆ ಆನಂದಮಯ ಶಬ್ದದಲ್ಲಿ. ಹೀಗೆ ಅನ್ಯಾಸು ಚೇತದ್ರೂಪಾಸೋ ಶಾಖಾಸ್ವಪಿ ಸಹಸ್ರಶಃ. ಇದು ಬರೀ ತೈತ್ರಿ ಅಲ್ಲ, ಅನ್ಯಾಸು ಬೇರೆ ಬೇರೆ ವೇದಗಳಲ್ಲಿಯೂ ಏತದ್ರೂಪಾಸು ಅಂದರೆ ಈ ಬರೀ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಗುಣವಾಚಕಗಳು ಇವೆಯೋ ಅದೆಲ್ಲವೂ ಸಾವಿರಾರು ಶಾಖೆಯಲ್ಲಿ ಹೇಳ್ಯಾರ. ಆನಂದಮಯ ಇತ್ಯಾದಿ ಆನಂದಮಯವಾದ ಶಬ್ದಗಳಿಂದ ಇಲ್ಲಿ ಶ್ರೀ ಪರಮಾತ್ಮನೇ ಹೇಳಿಕೊಳ್ಳುತ್ತಾನೆ. ಮತ್ತಿದ್ರ ಮೇಲೆ ತಕರಾರು. ಅಲ್ಲ, ಇದು ಸಮುದ್ರ ಶಾಯನಂ ಸರ್ವ ಪ್ರಸೂತಿ ಪ್ರಭವಂ ಶ್ರುತಿ ಅಂತ ಅದಕ್ಕೆ ವಿಷಯ ಅಂತ ಸಮುದ್ರ ಶಾಯನಂ ಅಂತೆ ಒಂದು ಶ್ರುತಿ ಅದನೋ ಹಂಗೆ ಹೀಗೆ ಹೇಳ್ದಂಗೆ ಶ್ರುತಿ ಸರ್ವ ಸಮುದ್ರ ಶಾಯನಂ ಅಂತ ಆರಂಭ ಆಗೋದು. ಸಮುದ್ರ ಶಾಯಿ ಅಂತ ಅದು ಅಂಬಸ್ಯ ಬಾರೆ ಅದು ಬೇರೆ. ಯಮಂತಃ ಸಮುದ್ರೇ ಕವಯೋಯಂತಿ ಯದಕ್ಷರೇ ಪರಮೇ ಪ್ರಜಾಃ ಯತಃ ಪ್ರಸೂತ ಜಗತಃ ಪ್ರಸೂತಿ. ಇವು ವೇದದ ಒಂದು ಸಣ್ಣ ತುಣುಕವನ್ನು ಮಧ್ವಾಚಾರ್ಯ ಹಾಕ್ಯಾರ. ಅದು ಮೊದಲನೇ ಆರಂಭದಿಂದ ಯಮಂತಃ ಸಮುದ್ರೇ ಕವಯೋ ವಯಂತಿ ಇದ್ರ ಬಂದದ ಕೆತ್ತಿಯು ಬಂದದ. ಯಮ್ ಅಂದ್ರ ಯಾವನನ್ನು, ಅಂತಃ ಸಮುದ್ರೇ ಸಮುದ್ರದೊಳಗಿರ್ತಕ್ಕಂತಹ ಪರಮಾತ್ಮನನ್ನು, ಕವಯ ಜ್ಞಾನಿಗಳು, ಬ್ರಹ್ಮ ವದಂತಿ ಬ್ರಹ್ಮನೆಂದು ಹೇಳುತ್ತಾರೆ ವೇದ. ಯಮಂತಃ ಸಮುದ್ರೇ ಕವಯೋ ವಯಂತಿ ಜಾನಂತಿ. ಇದು ಆಚಾರ್ಯ ಮಾಡಿದ ಈ ವೇದ ವಾಕ್ಯದ ಸಣ್ಣ ತುಣುಕಿ. ಅವು ದಾಸರು ಎಷ್ಟೋ ಹಾಡಿನಾಗ ಆ ವೇದದ ತುಣುಕು ಹಾಕಿರ್ತಾರೆ, ದಾಸರು ಹಾಕಿರ್ತಾರೆ. ಎಲ್ಲೇ ಏಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯಂಬುದೆ ಪದವೇದೋ ಬಾಳ. ಏಕೋ ನಾರಾಯಣ ಶ್ರುತಿ ಅದು ಏಕೋ ನಾರಾಯಣ ಆಸೀತ್ ನ ಬ್ರಹ್ಮನ ಶಂಕರ. ಈ ಶ್ರುತಿ ಪ್ರತಿಪಾದ್ಯ ನಾರಾಯಣ ಅಂತ ಹೇಳ್ತಾರೆ ದಾಸರು. ಅದು ನಾವು ಗೊತ್ತಿರಬೇಕು, ಶ್ರುತಿ ಗೊತ್ತು. ಶ್ರೀಮದಾಚಾರ್ಯ ಅಲ್ಲಲ್ಲೇ ವೇದದ ಸಣ್ಣ ತುಣುಕು ಹಾಕಿ ಅದು ವೇದ ಅಧ್ಯಯನ ಮಾಡಿದಾಗ ಗೊತ್ತ. ಅದಕ್ಕಿಂತ ಈ ಸುಧಾ ಸೂತ್ರ ಓದೋಕ್ಕಿಂತ ಮೊದಲ ಉಪನಿಷತ್ ಓದಬೇಕು. ನಾವು ಉಪನಿಷತ್ ಹೇಳಿಬಿಡ್ರಿ. ಆ ಉಪನಿಷತ್ ಇದು 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 ಸೂತ್ರ ಅಂತ ಹೇಗೆ ಗೊತ್ತದಂತೆ, ನೀವು ಉಪನಿಷತ್ತು ಓದಿದ ಮೇಲೆ ಬರುವ ಪ್ರಶ್ನೆಗೆ ಉತ್ತರ. ಉಪನಿಷತ್ತು ಓದಿರ್ತೀರಿ, ನೀವು ಸಂಶಯ ಬರ್ತದೆ, ಅದು ನಿರ್ಣಯ ಮಾಡಲಿಕ್ಕೆ ಇದು ಮಾಡ್ತೀವಿ. ಆಮೇಲೆ ಇದಕ್ಕಿಂತ ಮೊದಲು ಅದು ಓದಿರ್ಬೇಕು. ಸೂತ್ರ ಹೊಂಟದ್ದು ಅದಕ್ಕೆ ಹೇಳಿದೆ. ಸಂಶಯ ಭಾಳ ಬರೀ ಸಂಶಯ. ಮಾರ್ಕೆಟ್ನ ಬಾಳೆಹಣ್ಣೆ ಹಂಗ ಈ ಸಂಶಯ ಅಲ್ಲ. ವೇದ ಪುರಾಣಗಳಲ್ಲಿ ಬರ್ತಕ್ಕಂತಹ ಸಂಶಯ ನಿವಾರಣೆ ಮಾಡಲಿಕ್ಕೆ ವೇದಾರ್ಥ ನಿರ್ಣಯ. ಸಂಶಯ ಬರಬೇಕಾದ್ರೆ ಓದಬೇಕು. ಸಂಶಯ ಬರ್ತಾ ಇದೆ. ನಮ್ಮ ಮಹಾಭಾರತ ಸಂಶಯ ಏನೂ ಇಲ್ಲ ಅಂದ್ರೆ ಓದೇ ಇಲ್ಲ ಸಂಶಯ. ಒಪ್ಪದಾಗಿ ಸಂಶಯ
ಇವು ಸಾಲ ಕೇಳಿ ಹುಡುಗರು ಆರಾಮ್ ಕೂತಿರ್ತಾರೆ, ಸಂಶಯ ಇರಂಗಿಲ್ಲ. ಇವು ತಲೆ ಕೆಡ್ಸ್ಕೊಂಡು ಬ್ಯಾಂಕ್ ಸಂಶಯ ಬರ್ತಾರೆ. ಯಾಕೆ ಅವ್ರಿಗೆ ಪಾಠ ತಿಳಿಯಂಗಿಲ್ಲ, ಸಂಶಯ ಬರ್ಬೇಕು. ಈಗ ಕೆಲವು ಸ್ಕಿನ್ನು ಏನೋ ಥಂಡಿ ಬಂದರೂ ತ್ರಾಸ ಇದ್ರಿ, ಬಿಸಿ ಅಂದ್ರೆ ರೋಗ ಆಗ್ಯದಂತ ಅರ್ಥ. ಅಗ್ರೇಡ್ ಆಗ್ತಾರ. ಅವ್ನ ಸ್ಕಿನ್ ಏನು ಹತ್ತದ ಅಂತ ಏನು ಭಾಳ ಡೇಂಜರ್ ಅದು. ಥಂಡಿ ಬಂದ ಥಂಡಿ ಹತ್ಬೇಕು, ಬಿಸಿ ಬಿಸಿ ಹತ್ಬೇಕು. ನಮಗೇನು ಹೊಟ್ಟೆ ಏನು ಸಮಸ್ಯೆ ಇಲ್ಲ, ಯಾವುದು ಆರಾಮಿಲ್ಲ, ಏನು ಆರಾಮಿರ್ತೀವಿ. ಅದು ಮಹಾರೋಗ ಆಗೋ ಲಕ್ಷಣ ಅದು. ಯಾಕಂದ್ರೆ ಡೆಪ್ರೆಸಿವ್ ಪೂರ್ವ ತಯಾರಿ ತೋರಿಸ್ಬೇಕಲ್ಲ, ಹತ್ತಬೇಕು. ಈಗ ಹೆಣಕ್ಕೆ ಏನೋ ಹತ್ತಂಗೆ ನಾನು ಭಾಳ ಚಲೋ ಅನ್ನೋದು ಹಂಗೆ ಸಂಶಯ ಬರದೇ ಇರೋದು ಒಳ್ಳೆಯ ಸಂಶಯ ಬರಬೇಕು. ಇದು ಸಂಶಯನೇ ಭಾಳ ಬರಬಾರ್ದು. ಅದೇ ಏನು ಶಂಕ ಹೊಡೆದ್ರು ಆ ಸಂಶಯ ಅದೇ ಕೇಳೋದೆ. ಅದು ದೇವ್ಯ. ಅದಕ್ಕೆ ಸಂಶಯಾತ್ಮ ಕೃಷ್ಣ ಬೈದಾನ. ಗುರುಗಳು ಕರೆದು ಹೇಳಿ ಪಟಾಸೆ ಎಲ್ಲ ಮಾಡ್ತಿದ್ರು ತಿಳಿತಂತ ಹೇಳಿ ಆಮೇಲೆ ಮತ್ತೆ ಪುನಃ ಅದು ಏನೋ ನಾವು ಅಂದೀವಿ ಕರೀತೀವಿ ಸಂಶಯ ಹೋಗಿ ಇನ್ನೊಮ್ಮೆ ಕರೆದು ಹೇಳ್ಬೇಕು. ಇನ್ನೊಮ್ಮೆ ಎಷ್ಟು ಸಲ ಹೇಳಿದ್ರು ಒಬ್ಬರು ನೀವು ಇಂಥ ಕಥೆ ಹೇಳಿದ್ದೀನಿ. ಒಬ್ಬರು ಮೂರ್ಖ ಸ್ವಾಮಿಗಳಿಗೆ ಒಬ್ಬರು ಒಳ್ಳೆ ಪಂಡಿತರು ಪಾಠ ಮೂರ್ಖ ಸ್ವಾಮಿಗಳು ಪಾಪ ಅವರು ಜೀವನ ಹಂಗೆ ಸ್ವಾಮಿಗಳಾಗಿದ್ರು. ಅವ್ರಿಗೆ ಓದ್ ಸುಧಾ ಓದ್ಬೇಕಂತ ಇಚ್ಛೆ. ಪಂಡಿತರು ಪಾಠ ಅವ್ರು ಪಂಡಿತರು ಭಾಳ ಒಳ್ಳೆಯವರೇ. ಸಿಟ್ಟು ಬಂತು ಭಾಳ. ಏನು ಹೇಳಿದ್ರು ನಮ್ಗೆ ತಿಳಿಯೋದು. ಒಂದು ಸಲ ಹೇಳಿದ್ರು, 2 ಸಲ 3 ಸಲ ಎಲ್ಲ ಹೇಳಿದ್ರು. ಇನ್ನು ಹೆಂಗೆ ಮಾಡೋದು ಅಷ್ಟೇ ತಿಳಿಯೋದು. ನಾನು ಹಿಂಗೆ ಮಾಡ್ತೀನಿ, ನಿಮಗೂ ವಯಸ್ಸಾಗಿದೆ, ನಾಳೆ ವೃಂದಾವನ ಆಗ್ತಾನೆ, ನೀವು ಒಳಗಿರ್ತೀವಿ, ನಾವು ಹೊರಗೆ ಕೂತ್ ಪಾಠ ಕೇಳ್ಕೋದು. ಇನ್ನೇನು ಆಗಬೇಕು ಅದನ್ನು ನೋಡಿ ಅವ್ರಿಗೆ ಸ್ವಾಮಿಗಳು ಡಿಮಾಂಡ್ ಹಂಗೆ ಅರಬೇಡ್ರಿ ನಾವು ನೋಡಿ ಇದೇನು 8 ಸಲ ಕೇಳ್ಕೊಳ್ತೀನಿ ಅವ್ರಿಗೆ ಮತ್ತೆ ತಿಳಿದಿಲ್ಲ ಅಂತಾರೆ. ಇನ್ನೇನು ಉಳಿತು ಹೇಳಿ 8 ಒಳಗೆ ಕೂತಿರ್ತಾರೆ ಪಾಠ ಹೇಳ್ತಾರೆ. ಹಿಂಗೂ ಅನುವಾದ ಮತ್ತೆ ಯಾರಿಗೂ ನಾವು ಕೆಲವು ಶಿಷ್ಯರಿಗೆ ಇರ್ತಾರ ಸಂಭಾಷಣೆ ಹೋಗೋದು ಇಷ್ಟ ಯಾಕೆ ಹೊತ್ತು ನೀವು ಬಂದವನ ಆಗಲಿ ಹಂಗಾದ್ರೆ ಹೀಗ ಅನುವಾದ ಗುರುಗಳು ತಪ್ಪು ಪಾಠ ಹೇಳೋದು. ಕೆಲವರಿಗೆ 8 ಸಲ ತಿಳಿತು, 10 ಸಲ 20 ಸಲ ತಿಳಿಯಂಗಿಲ್ಲ ಅಂತಂದ್ರೆ ಅವರಿಗೆ ನಾವು ಪ್ರತ್ಯೇಕ ಪಾಠ ಮಂದಿಯೊಳಗೆ ಅದನ್ನು ನಾವು ನಮ್ಮ ಆಚಾರ ಹೇಳ್ತೀವಿ. ಕಡೆ ತನಕ ಪ್ರಯತ್ನ ಮಾಡಿ ಒಬ್ಬ ವ್ಯಕ್ತಿಗೆ ಜಿಜ್ಞಾಸ ಅದ ಅಂದ್ರೆ ಡಿಸ್ಕರೇಜ್ ಮಾಡಿ ಏನ್ರೆ ಬೈದು ಹೊರಗೆ ಕಂಡಿರ್ತಾನೆ ಬೇರೆ ಪಾಠ SS ಕುಲಕರ್ಣಿ ಮಾಸ್ತರ್ SS ಕುಲಕರ್ಣಿ ಹೌದು ಮನೆಗೆ ಕರ್ಕೊಂಡು ಹೋಗಿ ಹೇಳ್ತಿದ್ರು. 2 ತಿಂಗಳ ದಡ್ಡನ್ನು ಕರ್ಕೊಂಡು ಹೋಗಿ ಮನೆಗೆ ಅವಲಕ್ಕಿ ಬಾಳೆಹಣ್ಣು ಕೊಟ್ಟು ಮಾಡಿಕೊಟ್ಟು ಹೌದಂತ ಅದು ಸಬ್ಜೆಕ್ಟ್ ಬೇರೆ ಹೇಳಿ. ಕೆಲವರಿಗೆ ವ್ಯಾಕರಣ ಓದಬೇಕಂತ ಭಾಳ ಹುಚ್ಚು ವಯಸ್ಸಾಗ ತಿಳಿಯೇ ಬೇಡ ಅದನ್ನೇ ಹೇಳ್ಕೋದು. ವ್ಯಾಕರಣ ತರ್ಕ ಇವೆಲ್ಲ ತುಂಬ ತೋಣಿಂದಾಗ ಓದೋದು. ಮುದುಕಾದ್ಮೇಲೆ ಏನು ಡುಕ್ರಿ ಕರೋತಿ ಎಂಬ ಕ್ರಿಯಾಪದ ಮೂಲ ಧಾತು ಡುಕ್ರೀಕರಣೆ ಡುಕ್ರೀಕರಣೆ ಎಂಬ ಡುಕ್ರಿ ಡು ಎಲ್ಲಿ ಹೋಯಿತು. ಜಿರೋಪ ತಲೋಪ 4 ಸೂತ್ರ ಡಕಾರ ಲೋಪ ಮಾಡಿ ಟಕಾರ ಲೋಪ ಮಾಡಿ ಕ್ರಿಯೋ ಧಾತು ಬಂದು ಅದಕ್ಕೆ ಐ ಪ್ರತ್ಯಯ ಕ್ರಿ ಅಂತ ಒಂದು 5-6 ಸೂತ್ರಗಳ ಹಾಯ್ದು ಬಂದು ಕರೋತಿ ಅಂತ ಆಗ್ತದೆ. ಇದನ್ನು 1-2 ಸಲ ತಿಳ್ಕೊಬೇಕಿಲ್ಲ, ತಿಳ್ಕೊಳ್ಳಿಲ್ಲ ಮತ್ತು ಬಾಯ್ಬೇಡ ಡುಕ್ರೀಕರಣೆ ಧಾತು ಶಂಕರಾಚಾರ್ಯರಿಗೆ ಹೊಂಟಿದ್ರು. ಏನು ಮಾಡಿದ್ರು ವಯಸ್ಸು ಹೇಳ್ತೀನಿ 86 ವಯಸ್ಸು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಮಹಿಮೆ ರಕ್ಷತೆ ಡುಕ್ರೀಕರಣೆ. ಯಮದೇವರು ಬಂದ ಕೊಳ್ಳಿಗೆ ಹಗ್ಗ ಹಾಕಿ ತೊಗೊಂಡು ಹೋಗೋದಾಗ ಡುಕ್ರೀಕರಣೆ ರಕ್ಷಣೆ ಮಾಡಂಗಿಲ್ಲ. ಸುಮ್ಮ ಭಜಗೋವಿಂದಂ ಭಜಗೋವಿಂದಂ ಸುಮ್ಮ ಗೋವಿಂದ್ರ ಭಜನೆ ಮಾಡಿ ತೊಗೊಂಡು ಏನು ಮಾಡ್ತೀವಿ ಡುಕ್ರೀಕರಣೆ. ಅವೆಲ್ಲ ವಿದ್ಯಾರ್ಥಿಗಳು ಓದೋದು ಈ ವಯಸ್ಸಿನಾಗ ಏನು ತಲೆ ಓದ್ತೀನಿ. ಸಾಕು ಡುಕ್ರೀಕರಣೆ ಧಾತು ಏನು ತೊಗೊಂಡು ಏನು ಮಾಡೋದು ಧಾತು ಬೈದ್ಬಿಟ್ಟು ಅಂದ್ರೆ ಇಂಟ್ರೆಸ್ಟ್ ತಪ್ಪಂತಲ್ಲ. ಅದು ಯಾರು ತಿಳಿತದ ನಮ್ಮ ಆಚಾರ್ಯ ಹೆಚ್ಚಾಗಿ ವಯಸ್ಸಾದವರಿಗೆ ಕೃಷ್ಣಾಗಿದ ಪಾಠ ಮಾಡಿ ಹೇಳ್ತೀನಿ. ಭಾಗವತ ಗೀತಾ ಅದರೊಳಗಿನ ಕಠಿಣವ ಸರಳಿಲ್ಲ. ಇದು ಪ್ರಮೇಯನೇ ಗೊತ್ತಾಗ್ತದೆ.
ಇಲ್ಲೇ ಪ್ರಮೇಯ ಗೊತ್ತಾಗಲ್ಲ. ಪ್ರಮಾಣಗಳ ಬಗ್ಗೆ ನೋಡಿ ತಿರುಗಿ ಆನಂದಮಯ ಎಂಬ ಶಬ್ದವನ್ನು ಪರಮ ಸಮನ್ವಯ ಮಾಡಿ ಹೊಂಟ ಅದಕ್ಕೊಂದು ಹೇತು ಕೊಟ್ಟು ಆನಂದಮಯ ವಿಷ್ಣುವೇ ಯಾಕ ಬ್ರಹ್ಮ ಶಬ್ದ ಅಭ್ಯಾಸ ಇರುತ್ತೆ. ಹೌದು, ಬ್ರಹ್ಮ ಶಬ್ದ ಅಭ್ಯಾಸ ವಿಷ್ಣು ಯಾಕೆ ಆಗಬೇಕು? ಬ್ರಹ್ಮ ಶಬ್ದ ಆದರೆ ಆ ಬ್ರಹ್ಮ ಶಬ್ದ ವಿಷ್ಣುನೇ ಹೇಳ್ತಾನೆ ಅಂತ ಏನು ಹೇಳ್ತೀನಿ? ಅದು ಎರಡನೇ ಶಂಕ. ಆನಂದಮಯ ಶಂಕ ಪರಿಹಾರ ಮಾಡಲಿಕ್ಕೆ ಬ್ರಹ್ಮ ಶಬ್ದ ಹೇಳ್ತೀನಿ. ಆ ಬ್ರಹ್ಮ ಶಬ್ದ ಆದರೂ ವಿಷ್ಣುನೆಲ್ಲ ಹೇಳ್ತಾರೆ, ಬಹಳ ಮಂದಿ ಹೇಳ್ತದಲ್ಲ. ತದೇವ ಬ್ರಹ್ಮ ಪರಮಂಕಮಿ, ಅವನೇ ಬ್ರಹ್ಮ ಅಂತಾರೆ, ಅವನೇ ಅಂತಾರೆ ವಿಷ್ಣು ಅಂತ ಅಂತಾರೆ. ಅಂತ ಸಮುದ್ರ ಗಂಶ ಯಾವ ಸಮುದ್ರ ಒಳಗಿದ್ದಾನೋ ವಿಶ್ವಪ್ರಸೂತಿಗೆ ಕಾರಣನಾದವಳಿಗೆ ಪ್ರಭು ಆಗ್ಯಾನೋ ಅವನು ಬ್ರಹ್ಮ. ನೋಡಿ, ಈಗ 3-4 ಸ್ಟೆಪ್ನೊಳಗೆ ವಿಷ್ಣು ಅಂತ ಆಯ್ತು. ಆಚಾರ್ಯಶೀಲ ಅದನ್ನೇ ಹೇಳಿದ್ರು, ಏನೋ ಸಮುದ್ರಶಾಯಿನಂ ಸರ್ವ ಪ್ರಸೂತಿ ಎನ್ನಂ ಬ್ರಹ್ಮೇತ್ಯಾದಿ ರೂಪ ಅಭ್ಯಾಸ ಅಭ್ಯಾಸ ಹೇಗದ ಸರಿ ಅಭ್ಯಾಸ ನೀವಂದ್ರೆ ನೋಡಿ ಆಚಾರ್ಯ ಚಂದ್ರ ಅಭ್ಯಾಸ ರಿಪಿಟೇಷನ್ ಎನ್ನಂ ಬ್ರಹ್ಮ ಮತ್ತು ಅಭಿವೇದೇ ಬಂತು. ಎನ್ನಂ ಬ್ರಹ್ಮೋಪಾಸತೆ ಎನ್ನಂ ಬ್ರಹ್ಮೇತ್ಯಾದಿ ರೂಪಾತ್ ಅಭ್ಯಾಸ ಅರ್ಥೇನು ಬರೆದದ್ದು ಎನ್ನಂ ಬ್ರಹ್ಮೋ ಎಂಬುವಂತಾದ್ರಲ್ಲಿ ಅಭ್ಯಾಸ ಅಂತ. ಎನ್ನಂ ಬ್ರಹ್ಮ ಅಂದ್ರೆ ಏನದು? ವೇದ ಎನ್ನಂ ಬ್ರಹ್ಮೋಪಾಸತೆ ಏ ಪ್ರಾಣಂ ಬ್ರಹ್ಮೋಪಾಸತೆ ವೇದ ಬಂದದಿಲ್ಲ ಬ್ರಹ್ಮ ಬಂದ ಎನ್ನಂ ಬ್ರಹ್ಮೋಪಾಸತೆ ಏ ಪ್ರಾಣಂ ಬ್ರಹ್ಮೋಪಾಸತೆ ಆನಂದಂ ಬ್ರಹ್ಮಣೋ ವಿದ್ವಾನ್ ಜ್ಞಾನಂ ಬ್ರಹ್ಮ ಚೇತ್ ವೇದ ಸತಬ್ರಹ್ಮೇತಿ ವೇದತೆ. ಆಚಾರ್ಯ ಏನ್ ಮಾಡಿದ್ರು? ಎನ್ನಂ ಬ್ರಹ್ಮೇತ್ಯಾದಿ ರೂಪ ತಪ್ಪಿಷ್ಟ ಎನ್ನಂ ಬ್ರಹ್ಮೆ ಮೊದಲಾದ ಒಳ್ಳೆ ಅಭ್ಯಾಸ ಆಗಿಲ್ಲ. ಮತ್ತಷ್ಟು ಸಂಶಯ ಬಂತು. ಎನ್ನಂ ಬ್ರಹ್ಮ ಅಂದ್ರೆ ಎನ್ನಂ ಬ್ರಹ್ಮ ಅನ್ನ ಎನ್ನಂ ಬ್ರಹ್ಮ ಅಂದ್ರೆ ಅಡ್ಡ ಎನ್ನಂ ಬ್ರಹ್ಮ ಅಂದ್ರೆ ಏನಂ ಬ್ರಹ್ಮೋಪಾಸತೆ ಎಂಬುವಂಥ ವೇದದ ಒಳಗ ಅಭ್ಯಾಸದ ಎಲ್ರ ಅಭ್ಯಾಸದ ಅದು ಯಾವ ವೇದ? ತೈತ್ತರಿ ಅವು ಇನ್ವರ್ಟೆಡ್ ಕಾಮನ್ ಹಾಕೋಬೇಕು. ಹೌದು, ಅವೆಲ್ಲ ಕರೆಕ್ಟ್ ಗೊತ್ತಾಗುತ್ತೆ. ಅನುವ್ಯಾಖ್ಯಾನ ಅದಕ್ಕೆ ಕಷ್ಟ. ಈ ಕಡೆ ಹೆಣ್ಣೆ ಗೊತ್ತಾಗೋದು. ಇಷ್ಟೇ ಅಲ್ಲ, ಅನ್ಯಾಸು ಚೇತದ್ರೂಪಾಸು ಅನ್ಯಾಸು ಬೇರೆ ವೇದಗಳು ಬರೀ ತೈತ್ರಿಯವಲ್ಲೇ ಅಲ್ಲ. ಅಂದ್ರೆ ಗುಣಿ ಸಾಮಾನ್ಯ ಹೇಳ್ತಕ್ಕಂತಹ ಗುಣವಾಚಕ ಶಬ್ದ ನಾಮಗಳು ಅಂತ ಅರ್ಥ. ಏತದ್ರೂಪಾಸು ಅಂದ್ರೇನು? ಗುಣಿವಾಚಕ ಗುಣಿ ಸಾಮಾನ್ಯ ಹೇಳುವ ಗುಣವಾಚಕ. ಸಹಸ್ರಶಃ ಸಾವಿರಾರು ಶಾಖೆಗಳಲ್ಲಿ ಬಂದದು. ತೈತ್ರಿ ಒಳ್ಳೆ ಒಂದೇ ಅಲ್ಲ, ಇನ್ನೂ ವೇದ ಒಳಗೆ ಇದೇ ರೀತಿಯಾದಂತಹ ಶಬ್ದಗಳು. ಅನ್ಯಾಸು ಚ ಏತದ್ರೂಪಾಸು ಶಾಖಾಸು ಅಲ್ಲನ್ವಯ. ಏತದ್ರೂಪಾಸು ಅಂದ್ರೆ ಏನು ಹೇಳ್ರಿ? ಆನಂದಮಯ ಮೊದಲಾದಂತಹ ಶಬ್ದಗಳು ಬೇರೆ ಬೇರೆ ಶಾಖೆಯಲ್ಲಿಯೂ ಬಂದ. ಇದರಂತೆ ಎಸೆಟ್ರಾ ಅನ್ನಮಯ ಒಂದೇ ಅಲ್ಲ, ಅನ್ನಮಯ, ಪ್ರಾಣಮಯ, ವಿಜ್ಞಾನ, ಅನ್ನಮಯ ಎಲ್ಲ ಅನೇಕ ಶಾಖೆಗಳು ಬಂದ. ಒಂದು ಶಾಖೆ ಅಲ್ಲ, ಸಹಸ್ರಶಃ ಆನಂದಮಯ ಇತ್ಯಾದಿ. ಈ ಎಲ್ಲ ಕಾರಣಗಳಿಂದ ಆನಂದಮಯ ಮೊದಲಾದ ಶಬ್ದಗಳಿಂದ ಹರಿಹಿ ಸ್ವಯಂ ವಾಚ್ಯ ಮುಗಿಸಿರ್ತಕ್ಕಂಥ ಮಾಡ್ತಾರೆ. ಅದೇನಾದ? ಆನಂದಮಯ ಇತ್ಯಾದ್ಯೈ ಶಬ್ದ. ಆನಂದಮಯ ಮೊದಲಾದ ಶಬ್ದಗಳಿಂದ ದೇವರು ವಾಚ್ಯ. ಓಂ ಆನಂದಮಯೋಭ್ಯಾಸ ಸೂತ್ರದ ಅರ್ಥ ಹೇಳಿದ್ರು. ಇದರ ಮೇಲೆ ಪುನಃ ಶಂಕ ಮಾಡ್ತಾರೆ ಆಚಾರ್ಯಗೆ. ಏನು ಸೂತ್ರೊಳಗೆ ಏನದ? ಸೂತ್ರ ಹೇಳಪ್ಪ. ಸೂತ್ರ ಏನದ? ಆನಂದಮಯೋಭ್ಯಾಸ. ಆನಂದಮಯೋಭ್ಯಾಸ. ಆನಂದಮಯನು ವಿಷ್ಣು ಅಭ್ಯಾಸ. ಆಚಾರ್ಯರು ಆನಂದಮಯ ಇತ್ಯಾದ್ಯೈ ಅಂತ ಯಾಕೆ ನೋಡ್ತೀವಿ? ಸೂತ್ರ ಹೇಳೋದೊಂದು ಇದು ಮಾಡೋದೊಂದು. ನೀವು ಊಟಕ್ಕೆ ಬರ್ತಿ, ನೀವು ಹೇಳಿ ಅವಾಗ ಅದೇ ಹೇಳಿದ್ರು
ನನ್ನ ಆದಿಯಾಗಿ ಎಲ್ಲರಿಗೂ ಬರೀತಾರೆ ಅಂತ ಹೇಳ್ಬಿಟ್ಟದು ಅವ್ರ ಗತಿ ಏನು? ಅದೇನೋ ಒಂದು ಮೊದಲಾಕ ಬಂದು ಅಡುಗೆ ಮಾಡಿರ್ತಾರೆ. ಆಚಾರ್ಯವೇ ಆದಿಯಾಗಿ ಎಲ್ಲರಿಗೂ ಊಟಕ್ಕೆ ಹೇಳ್ಯಾರ ನಾವು ಫ್ರೆಂಡ್ ಮಾಡಿದ್ರೆ ಶಿಷ್ಯರನ್ನೆಲ್ಲ ಮಂದಿ ಹೊಳ ಬಂದ್ಬಿಡ್ತಾರೆ. ಅವಾಗ ಅವ್ರಿಗೆ ಕೇಳ್ತಾರೆ ಇದು ಇತ್ಯಾದಿ ಇದು ಯಾಕೆ ಬಂದಾರ? ಇಲ್ಲ ಬರೀ ನಾನು ಒಬ್ಬೇ ಹೇಳಿಲ್ಲ ಇತ್ಯಾದಿ ಅಂತ ನಾ ಹೇಳಿರಲ್ಲ ಅಂತಾರೆ. ನಾನು ಇತ್ಯಾದಿ ಅಂದೇ ಅಲ್ಲ. ಆಚಾರ್ಯರು ಶ್ರೀಮದ್ ಆಚಾರ್ಯ ಏನು ಮಾಡಿದ್ರೆ ವೇದವ್ಯಾಸನ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿ ಮಾಡ್ತಾರೆ. ವೇದವ್ಯಾಸ ಸೂತ್ರ ಏನದ? ಆನಂದಮಯ ಆನಂದಮಯ ಇತ್ಯಾದಿ ಅಂದರೆ ಇವ್ರು ವ್ಯಾಖ್ಯಾನದಾಗ ಆನಂದಮಯ ಇತ್ಯಾದಿ ವ್ಯಾಖ್ಯಾನ ನೋಡ್ರಿ. ಆನಂದಮಯ ಇತ್ಯಾದಿ ಆನಂದಮಯ ಮೊದಲಾದ ಶಬ್ದಗಳಿಂದ ಹರಿಹಿ ವಾಚ್ಯ. ಅವ್ರು ಅಂದದ್ದು ಆನಂದಮಯೋಭ್ಯಾಸ ಅಂತ ಅಷ್ಟೇ. ಇತ್ಯಾದಿ ಇವ್ರ್ಯಾಕೆ ಜೋಡಿಸಿದ್ರು ಶ್ರೀಮದಾಚಾರ್ಯರು ಅಂತ ಶಂಕ ಬರ್ತದಿಲ್ಲ. ಇದು ಅಲ್ಲಿ ಇಷ್ಟು ಸೂಕ್ಷ್ಮ ನೋಡ್ರಿ ಹಂಗೆ ಒಂದು ಕೆಚ್ಚ ಕಡೆ ನಡೀತದೆ. ಅದು ಎಲ್ಲೋ ಕಾವ್ಯದ ನಡೀತದ, ಸೂತ್ರ ನಡೆಯಂಗಿಲ್ಲ. ಅದು ಇಲ್ಲ ಗಿದಿ ಕೊಡದ ಮಾತಾಡೋದು ಹೆಸರೇ ಸೂತ್ರ ಅದ. ನೀವು ಎಂದರೆ ತಿಳ್ಕೊಂಡು ಹೊಂಟ್ರೆ ಇಚ್ಚೋ ತೂಕು ಒಂದು ವಿಶಿಷ್ಟ ಆಗ್ತದ ಇದೆ. ಅದೊಂದು ಕಾವ್ಯ ಮಾಡ್ಲಿಕ್ಕಂತಾರ ಒಂದು ಎರಡು ಹೆಚ್ಚ ಕಡಿಮೆ ನಡೀತದೆ. ಸೂತ್ರೊಳಗೆ ಹಿಂಗೆ ಆಚಾರ್ಯ ವ್ಯಾಖ್ಯಾನ ಮಾಡಿದ ಅದಕ್ಕೇನು ಉತ್ಸೂತ್ರ ಅಂತ. ಉತ್ಸೂತ್ರ ಅಂದ್ರೆ ಸೂತ್ರ ಬಿಟ್ಟು ವ್ಯಾಖ್ಯಾನ ಮಾಡಿ ದೋಷದು ಭಾಷ್ಯಕಾರರ ದೋಷದು. ಏನು ಹೇಳ್ರಿ? ಸೂತ್ರೊಳಗೆ ಇದ್ದದ್ದು ಹೇಳಬೇಕು, ಕಡಿಮೆನೂ ಹೇಳೋದು ಹೆಚ್ಚು ಹೇಳ್ತಾರೆ. ಅದೇ ಭಾಷ್ಯಕಾರ ಅಂತಂದ್ರೆ ಸೂತ್ರೋಕ್ತವಾದದ್ದನ್ನೇ ಹೇಳಬೇಕು, ಅದಕ್ಕಿಂತ ಹೆಚ್ಚು ಹೇಳೋದು. ಹೆಚ್ಚು ಅದಂಗೆ ಆಯ್ತಾ ಇತ್ಯಾದೇಹಿ ಯಾಕಂದ್ರೆ ಒಂದು ಟೀಕಾರಾಯರ ಪ್ರಶ್ನೆ ಮಾಡಿಕೊಂಡು ಆಚಾರ್ಯ ಉತ್ತರ ಕೊಟ್ಟು ಪಡಿಸ್ಯಾರ. ಆಚಾರ್ಯ ಉತ್ತರ ಕೊಡ ಅದೇನೋ ಉಪಲಕ್ಷಣ ಶಬ್ದಾನ ಅನಂತಮಯ ಪೂರ್ವೀಣ ಶಾಪಾಕ್ಷರತ್ವೇನ ಸರ್ವಶಾಖಾ ವಿನಿರ್ಣಯೇ ಪುನಶ್ಚ ಪ್ರಾಪಕಾಂತೇತೋ ಶಬ್ದಾಧಿಕರಣಾಂತರಂ ಸರ್ವೇ ವೇದ ಆಮನಂತೆ ಯತ್ಪದವಿಧಿ ಶ್ರುತಿಃ ಅನ್ಸ್ಬೇಕಲ್ಲ ಅನ್ಬೇಕು. ಉಪಲಕ್ಷಣತ್ವಂ ಶಬ್ದಾನಾಂ ಸ್ವಶಾಲ್ಪಾಕ್ಷರತ್ವೇನ ಸರ್ವಶಾಖಾ ವಿನಿರ್ಣಯೇ ಪುನಶ್ಚ ಪ್ರಾಪಕಾದ್ಯೇತೋಃ ಸತ್ರಾಧಿಕರಣಾಂತರಂ ಸರ್ವೇ ವೇದಾ ಆಮನಂತಿ ಯತ್ಪದಂ ದ್ವಿತಿಃ ಶ್ರುತಿಃ. ಇದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತಾರೆ. ವೇದಗಳಲ್ಲಿ ಬಂದ ವಿಚಿತ್ರವಾದ ಸನ್ನಿವೇಶಗಳನ್ನು ಉಲ್ಲೇಖಿಸಿ ಅವುಗಳಿಗೆ ಪ್ರಶ್ನೆ ಮಾಡಿ ಉತ್ತರ ಕೊಡುವುದೇನೆ ಜಿಜ್ಞಾಸೆ. ಇದು ಬ್ರಹ್ಮ ಜಿಜ್ಞಾಸ. ನಮ್ಮ ಥರ ಬಂದ ಪ್ರಶ್ನೆ ಅಷ್ಟೇ ಹೇಳೋದಲ್ಲ. ವೇದದೊಳಗೆ ಬಂದಿರತಕ್ಕಂತಹ ಸನ್ನಿವೇಶಗಳು ಹಿಂದೆ ಮುಂದೆ ಇರುವ ಅದಕ್ಕೆ ಪೂರ್ವೋತ್ತರ ಪಕ್ಷಗಳನ್ನು ಪ್ರಸ್ತಾಪ ಮಾಡಿ ಸಮರ್ಪಕ ಉತ್ತರ ಕೊಟ್ಟು ಶಿಷ್ಟಿಗೆ ತತ್ವ ನಿರ್ಣಯ ಮಾಡಿಸುವುದೇ ಸೂತ್ರದ ಕೆಲಸ. ಅದರೊಳಗೆ ಭಾಷೆಯೊಳಗೆ ಇಷ್ಟು ಕಾರಣ ಮಾಡಿಲ್ಲ. ಆನಂದಮಯೋಭ್ಯಾಸ, ಆನಂದಮಯ ವಿಷ್ಣು ಅಭ್ಯಾಸ ಮುಂದೆ ಹೋಗ್ಬಿಡ್ತಾರ. ಅನುವ್ಯಾಖ್ಯಾನ ಹಂಗಲ್ಲ. ಅನುವ್ಯಾಖ್ಯಾನ ಒಳಗೆ ಆನಂದಮಯೋಭ್ಯಾಸ ಅದಕ್ಕೆ ಅನೇಕ ಪ್ರಶ್ನೆ ಮಾಡಿಕೊಂಡು ಸಮರ್ಪಕ ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಪರಕೀಯರು ಇದಕ್ಕೇನು ವ್ಯಾಖ್ಯಾನ ಅದನ್ನು ಕಂಡು ಹೀಗಾಗಿ ಅನುವ್ಯಾಖ್ಯಾನ ಆಯ್ದೆವಲ್ಲ. ಅದಕ್ಕೆ ಜಯತೀರ್ಥ ಸುಧಾಂತರು ರಾಷ್ಟ್ರಕ್ಕೆ ತತ್ವ ಪ್ರಕಾಶಕ ಅಂತಂದ್ರು, ಇದಕ್ಕೆ ಶ್ರೀಮನ್ ನ್ಯಾಯ ಸುಧಾಂತ. ಹಾಗಾದ್ರೆ ನಿಮ್ಮ ಪ್ರಶ್ನೆ ಬಂತು,
ಆನಂದಮಯ ಪೂರ್ವಿಣಾಮ ಅಂತ ಯಾಕಂತ ಇತ್ಯಾದಿ ಅದಕ್ಕೆ ಆಚಾರ್ಯರು ಆನಂದಮಯ ಇತ್ಯಾದಿ ಆನಂದಮಯ ಇತ್ಯಾದಿ ಯಾಕಂತ ಉತ್ತರ ಕೊಡ್ತಾರೆ. ಉಪಲಕ್ಷಣತ್ವ ಶಬ್ದಾನಾಂ ಆನಂದಮಯ. ವೇದವ್ಯಾಸದ ಅಭಿಪ್ರಾಯವನ್ನು ನಾನು ಬಂದೆ. ಆನಂದಮಯ ಆನಂದಮಯ ಪೂರ್ವಿಣ ಆನಂದಮಯವೇ ಮೊದಲಾದ ಶಬ್ದಗಳು ಉಪಲಕ್ಷಣವಾಗಿವೆ. ಗೊತ್ತು ಸಿಕ್ತು. ಆನಂದಮಯ ಪೂರ್ಣ ಅಂತ ಯಾಕಂದ್ರು ಆನಂದಮಯ ಶಬ್ದ ಉಪಲಕ್ಷಣವಾಗಿದೆ. ಉಪಲಕ್ಷಣ ಅಂದರೆ ರಕ್ಷಣೆಗೆ ಸಹಾಯ ಉಪಲಕ್ಷಣ ಅಂದರೆ ಗೊತ್ತದ. ಬ್ರಹ್ಮಾದಿ ದೇವತೆಗಳು ಶರಣ ಹೊಂದಿದರು. ಬ್ರಹ್ಮಾದಿ ದೇವತೆಗಳು ಭಗವಂತಗೆ ಶರಣಾಗತರಾದರು ಅಂತ. ಅದೇ ಬ್ರಹ್ಮ ಶಬ್ದ ಏನಾಗಿದೆ ಉಪಲಕ್ಷಣ. ಆದಿಪದಲ್ಲಿ ಯಾವ ತಗೋಬೇಕು? ರುದ್ರ, ವರುಣ, ಇಂದ್ರ, ಗರುಡ, ಶೇಷ ಎಲ್ಲ ದೇವತೆಗಳು ಉಪಲಕ್ಷಣ ಅಂದ್ರೆ ಅವ್ರನ್ನೂ ಅದರಲ್ಲಿ ತಗೋಬೇಕು. ಈಗ ಆನಂದಮಯ ಎಂಬ ಶಬ್ದ ವೇದವ್ಯಾಸದ ಆಡಿದ್ದು ಅದು ಒಂದಕ್ಕೆ ಅಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ ಮೊದಲಾದ ಶಬ್ದಗಳನ್ನೂ ತಗೋಬೇಕು ಅಂತ ಅವರ ಅಭಿಪ್ರಾಯ. ಯಾರದು? ವೇದವ್ಯಾಸ ಕೂತು ಮಾಡಿದ್ರೆ ಅವರೇ. ಅದಕ್ಕೆ ಶಬ್ದ ಆನಂದಮಯ ಪೂರ್ವಿಣಾಂ ಶಬ್ದಾನಾಂ, ಆನಂದಮಯವೇ ಮೊದಲಾದ ಶಬ್ದಗಳು ಉಪಲಕ್ಷಣವಾಗ್ಯಾವ. ಉಪಲಕ್ಷಣದ ಬರೀ ತನ್ನ ಮಂದೇ ಹೇಳಂಗಿಲ್ಲ, ಇನ್ನೂ ಶಬ್ದಗಳನ್ನು ತಗೋತದೆ. ಹೀಗೆ ವೇದವ್ಯಾಸದ ಅಭಿಪ್ರಾಯ. ಅದಕ್ಕೆ ನಾವು ಆನಂದಮಯ ಪೂರ್ವಿಣ, ಆನಂದಮಯ ಇತ್ಯಾದಿ ಶ್ರೀಮದಾಚಾರ್ಯ ವೇದವ್ಯಾಸ ಅಭಿಪ್ರಾಯ ಏನದ? ಬರೀ ಆನಂದಮಯ ಶಬ್ದಕ್ಕೆ ಅಷ್ಟೇ ಸಮನ್ವಯ ಇಲ್ಲ. ಏನೋ ಸಮನ್ವಯ ಮಾಡ್ಲಿಕ್ಕೆ ನಾವಿದೆ ನಾಲ್ಕು ತಗೋಬೇಕು. ಆ ನಾಲ್ಕು ತಗೋಬೇಕಂತ ಉದ್ದೇಶದಿಂದ ಶ್ರೀಮದಾಚಾರ್ಯ ಆನಂದಮಯ ಪೂರ್ವಿಣ, ಆನಂದಮಯ ಇತ್ಯಾದಿ ಅಂತ. ಓಹೋ, ಸೂತ್ರಕಾರರು ಆನಂದಮಯ ಇಷ್ಟೇ ಅಂದರೂ ನೀವು ಏನು ಮಾಡಿದರೆ ಇತ್ಯಾದ್ಯೇಹಿ ಅಂತ ಅದಕ್ಕೆ ಜೋಡಿಸಿದೆ. ಯಾಕಂದ್ರೆ ಉಪಲಕ್ಷಣ ಅದು ಇನ್ನೂ ಅನೇಕ ಶಬ್ದಗಳನ್ನು ಅದ್ರ ಜೊತೆಗೆ ತಗೋಬೇಕು ಎಂಬ ಅಭಿಪ್ರಾಯ ವೇದವ್ಯಾಸದ ಅದ. ಅದಕ್ಕೆ ನಾವು ಹಿಂಗೆ ಹೇಳಿದ್ವಿ. ಹಾಗಾದರೆ ವೇದವ್ಯಾಸ ಅಭಿಪ್ರಾಯ ಹೇಳೋರು ಇದ್ದಾರೆ. ವೇದವ್ಯಾಸರು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಭ್ಯಾಸಾತ್ ನನಗೆ ಬರ್ತಿತ್ತಲ್ಲ ಅನ್ನಮಯ ಅಂತಂದು ಶಂಕಾ ಮಾಡಿಕೊಂಡು ಉಪಲಕ್ಷಣ ಅಂತ ಅರ್ಥ ಮಾಡಿ ಇಷ್ಟೆಲ್ಲ ಗುದುಮೋಯಿಗೆ ಅಂತ ಮಾಡೋದಕ್ಕಿಂತ ವೇದವ್ಯಾಸರೇ ಹಿಂಗೆ ಮಾಡಿ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಭ್ಯಾಸ ಇಷ್ಟು ತಂದಿದ್ರ ಸರಳ ಪಾಠ ಮುಂದೆ ಹೋಗ್ತಿದ್ದೆ, ಇಷ್ಟು ಬ್ರೇಕ್ ಆಗ್ತಿದ್ದೆ. ಇದನ್ನ ಯಾಕೆ ಮಾಡಿದ್ರೆ ಅಂತ ಕೇಳಿ ಸೂತ್ರ ಶಾರ್ಪಾಕ್ಷರತ್ವೇನ ಸರ್ವಶಾಖಾ ವಿನಿರ್ಣಯ. ತಮ್ಮ ಹೇಳು, ವೇದವ್ಯಾಸದೇವರು ಸಂಸ್ಕೃತ ಗದ್ಯ ಬರ್ಲಿಕ್ಕತ್ತಿಲ್ಲ. ಅವರು ಗದ್ಯ, ಚಂಪು, ಸೂತ್ರ ಬರ್ಲಿಕ್ಕತ್ತ. ಸೂತ್ರ ಹೆಂಗಿರಬೇಕು? ಮೊದಲೇದೆ ಅಲ್ಪಾಕ್ಷರಂ ಸಂಕ್ಷಿಪ್ತಂ ಸಾರವತ್ ವಿಶ್ವತೋಮುಖಂ ಅಸ್ತೋಪಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದು. ಮಾನ ಕಾದಂಬರಿ ತತ್ವ ಸಮಸ್ತ ಕವಿ ದೀಕ್ಷಾಯಮಾನ ಶಾಸ್ತ್ರಗಣ್ಯ ಪಣ್ಯ ವಿಸ್ತಾರ ಮಣಿಗಣಾದಿ ಜಾತು ವ್ಯಾಖ್ಯಾತ ರತ್ನಾಕರೋ ಮಹದೇಶೇಖರಿ ಭೂತಾನಾಗರಿ ತತ್ವ ಸೌಂದರ್ಯ ಸೌಜನ್ಯ ಸೌಶೀಲ್ಯ ಸೌಹಾರ್ದ ನಿರವಧ್ಯ ರಾಜಹಂಸನಾಮ ಉಪೋ ಬಭೂವ ಬಾಣ ಕಾದಂಬರಿ ಅಲ್ಲಿದು. ಇದು ಸೂತ್ರದ ಸೂತ್ರವಾಗಿ ಮೊದಲನೇದೇನಿನ ಅಲ್ಪಾಕ್ಷರತ್ವ. ಅಕ್ಷರ ಸ್ವಲ್ಪ ಇರಬೇಕು, ಭಾರಿ ಅರ್ಥ ಹೇಳ್ತಿರಬೇಕು, ಸಂದಿಗ್ಧಾಗಿರಬಾರದು, ನಿಶ್ಚಯ ತತ್ವ ಮಾಡ್ತಿರಬೇಕು. ಇಷ್ಟೆಲ್ಲ ನಿಯಮಗಳನ್ನು ಒಳಗೊಂಡ ಸೂತ್ರದ
ನೀವು ಅನ್ನಮಯ ಪ್ರಾಣಮಯ ಸ್ವಲ್ಪ ಸೂತ್ರ ಆಗ್ತದೆ ಅದಕ್ಕೆ ಸೂತ್ರಸ್ಯ ಅಲ್ಪಾಕ್ಷರತ್ವ, ಸೂತ್ರದ ಅಲ್ಪಾಕ್ಷರತ್ವ ಸಲುವಾಗಿ ಒಂದು ಆನಂದಮಯ ಒಂದೇ ಹೇಳ್ಯಾರ ಎಸೆಟ್ಟ ತಗೋರಿ. ಸರಿ ಸಿಕ್ಕಂಗಾಯ್ತಿಲ್ಲ ಈಗ. ಹಾಂ ಇನ್ನೊಂದು ಸೂತ್ರದ ಅಲ್ಪಾಕ್ಷತ್ವ ಸಲುವಾಗಿ ಸರ್ವಶಾಖ, ಸೂತ್ರದ ಇನ್ನೊಂದು ಅದು ವಿಚಾರ ಏನು, ಸರ್ವಶಾಖಾ ವಿನಿರ್ಣಯ. ಇದು ಒಂದೇ ಶಾಖಾ ಅಲ್ಲ, ತೈತ್ರೇಯ ಶಾಖಾ, ಇನ್ನೂ ಅನೇಕ ಬೇರೆ ಶಾಖಾ ಅಲ್ಲ. ಅಲ್ಲಿ ಬಂದ ಶಬ್ದ ಇದೇ ನ್ಯಾಯ, ಇದೇ ಯುಕ್ತಿಗಳಿಂದ ಕೂಡ ಶಬ್ದಗಳನ್ನು ನಿರ್ಣಯ ಮಾಡೋದಲ್ಲ. ಸೂತ್ರದ ಕೆಲಸ ಬರೀ ಅಲ್ಪಾಕ್ಷರತ್ವ ಇಲ್ಲ, ಬೇರೆ 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 ಇದರಲ್ಲಿಯೂ ಇದೇ ಇದಂತ ಸಿಮಿಲಾರಿಟಿ ಅಂದಮಯದ ಹಂಗೆ ಸಮಸ್ಯೆ ಇರುವ ಶಬ್ದ ನಿರ್ಣಯವನ್ನು ಮಾಡಿಕೊಂಡ ಸೂತ್ರದ ಕೆಲಸ ಅನೇಕವ. ಇದು ಯಾರು ಹೇಳ ಏನು, ಅಲ್ಪಾಕ್ಷರತ್ವ ಸರ್ವಶಾಖಾ ನಿರ್ಣಯ ಮಾಡು. ಸ್ವಲ್ಪ ಮಾತಾಡಿರಬೇಕು, ಭಾಳ ಹೇಳಿರಬೇಕು. ಅದು ಭಾಳ ಅಂದ್ರೇನು, ತೈತ್ರಿ ಒಂದೇ ಅಲ್ಲ, ತೈತ್ರಿ ಒಂದೇ ಬಿಟ್ಟು ಇನ್ನೂ ಅನೇಕ ವೇದಗಳಲ್ಲಿ ಇಂಥ ಶಬ್ದ ಬಂದ ಅವನ್ನು ನಿರ್ಣಯ ಮಾಡ್ಕೊತದಿದ್ರು. ಈ ಶಬ್ದ, ಈ ಸೂತ್ರ ಅದಕ್ಕೆ ವಿಶ್ವತೋಮುಖತ್ವ ಅಂತಾರೆ ಸೂತ್ರಕ್ಕೆ. ಅಂದ್ರೆ ಬೇರೆ 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 ಶಾಖದಲ್ಲಿ ಬಂದಿರತಕ್ಕಂಥ ನಿರ್ಣಯವನ್ನು ಮಾಡ್ತಿರ್ಬೇಕದು, ಸ್ವಲ್ಪ ಅಕ್ಷರ ಇರುತ್ತೆ. ಈ ಒಂದು ನಿಯಮ ಮೇಂಟೈನ್ ಮಾಡಲಿಕ್ಕೆ ವೇದವ್ಯಾಸ ಆನಂದಮಯ ವ್ಯಾಸ ಅಂತಂದಾರ. ತಪ್ಪೇನಪ್ಪ? ಹಾಗಾದ್ರೆ ಅವಂದ ಭಾಳ ಚಲೋ ಆಯ್ತು, ಎಲ್ಲ ಶಾಖಾ ನೀವು ಹೊಂಟದ್ರು. ಹಾಗಾದ್ರೆ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓ ಒಂದು ಸೂಪ್ ಸಾಕು. ಯಾಕೆ ಅಸೆಟ್ ಇದ್ರಂಗೆ ಎಲ್ಲ ವೇದಗಳ ಅರ್ಥವನ್ನು ಹೇಳ್ದಂಗಾಯ್ತು, ಸೂತ್ರ ಮುಗಿತು. ನೀವು ಹೇಳಿದ್ರಲ್ಲ, ಒಂದೇ ಸೂತ್ರ ಭಾಳ ವೇದಾರ್ಥ ನಿರ್ಣಯ ಮಾಡ್ತದೆ. ಸಾಕು, ಮುಂದಿನ ಸೂತ್ರನೇ ಬೇಡ. ಆನಂದಮಯ ಶಬ್ದದಿಂದ ಎಸೆಟ್ರ ಎಲ್ಲ ತೊಗೊಂಡ್ಬಿಡ್ರಿ. ಮುಂದೆ ಆಕಾಶಸ್ಥಲಿಂಗ, ಓಂ ದೇವ ಪ್ರಾಣ, ಓಂ ಇವೆಲ್ಲ ಸೂತ್ರ ಹಾಕ್ಬೇಕು. ಆನಂದಮಯದಾಗ ಬಂದ್ಬಿಡ್ತಲ್ಲ. ನೀವು ಯಾರು ಹೇಳಿದ್ರಲ್ಲ, ಸರ್ವಶಾಖಾ ನಿರ್ಣಯ ಮಾಡ್ತದೆ. ಅದಕ್ಕೆ ಇನ್ನೊಂದು ಅಧಿಕರಣ ಯಾಕೆ ಆರಂಭ ಮಾಡ್ತೀರಿ ಮೇಲೆ, ಅನ್ನಮಯಾಧಿಕರಣ, ಮುಂದೆ ಆಕಾಶಾಧಿಕರಣ, ಪ್ರಾಣಾಧಿಕರಣ, ಪ್ರತ್ಯೇಕ ಮುಂದೆ ಬಂದವಲ್ಲ. ನೀವೇನು ಹೇಳಿದ್ರಿ, ಎಲ್ಲ ಶಾಖಾ ನಿರ್ಣಯ ಒಂದೇ ಸೂತ್ರ ಮಾಡ್ತಾರೆ. ಅದ್ರಾಗೆಲ್ಲ ಬಂತು, ಯಾವುದರೇ ಬಂದು ಬಾಪ್ರಿ ಬಾಯಲ್ಲಿ ಹೇಳ್ತೀನಿ ಸರ್ವಶಾಖಾ ನಿರ್ಣಯ ಮಾಡ್ತಾವ ಸೂತ್ರ. ಮತ್ತು ಮುಂದಿನ ಅಧಿಕರಣ ಶುರು ಮಾಡಿ. ಯಾಕಂದ್ರೆ ಪುನಶ್ಚ ಪ್ರಾಪಕ ಏನಂತ ಬೇರೆ ಬೇರೆ ಸಮಸ್ಯೆಗಳು ಮತ್ತೆ ಬರ್ತಾವ. ಇಲ್ಲಿ ಒಂದು ಸಮಸ್ಯೆ ಬಂತು, ಇಂಥ ಸಮಸ್ಯೆ ಇರುವ ಅನೇಕ ಶಬ್ದಗಳ ಸಮನ್ವಯ ಇದನ್ನು ತಗೋಬೇಕು. ಈಗ ಟೈಫಾಯ್ಡ್ ಆಗ್ಯದ ಒಬ್ಬರಿಗೆ, ಟೈಫಾಯ್ಡ್ ಆಗ್ಯದ ಅಂದ್ರೆ ಇವನಿಗೆ ನೀವು ಒಂದು ವ್ಯಾಕ್ಸಿನ್ ತಯಾರು ಮಾಡ್ತೀರಿ. ಇದು ಸಾವಿರಾರು ಮಂದಿಗೆ ಇದು ಉಪಯೋಗ ಬರ್ತದೆ. ಯಾರು ಉಪಯೋಗ ಬರ್ತದೆ? ಅದೇ ಸಾವಿರ ಮಂದಿ ಉಪಯೋಗ ಬರ್ತದೆ. ಇನ್ನು ಬೇರೆ ಔಷಧ ಯಾಕೆ ತಯಾರು ಮಾಡ್ತೀರ ಮೇಲೆ? ಇದು ಎಲ್ಲ ಮಂದಿಗೂ ಉಪಯೋಗ ಬರ್ತದೆ ಈ ವ್ಯಾಕ್ಸಿನ್. ಆಮೇಲೆ ಇನ್ನು ಬೇರೆ ಔಷಧ ಯಾಕೆ ತಯಾರು ಮಾಡ್ತಾರೆ? ಅಲ್ಲ, ರೋಗಗಳು ಭಾಳ ಅವ. ಟೈಫಾಯ್ಡ್ ಒಂದೇ ಇಲ್ಲ, ಮಲೇರಿಯಾ, ಇನ್ನು ಬೇರೆ ಬೇರೆ ಸ್ಕಿನ್ ಡಿಸೀಸ್. ಅದಕ್ಕೆ ಇದು ಉಪಯೋಗ ಬೀಳಂಗಿಲ್ಲ. ಮತ್ತು ಇದು ಆಗ ನೀವೇ ಅದು ಎಲ್ಲ ಅಂದ್ರೆ ಇದೇ ಜಾತಿಯ ಎಲ್ಲ ಜಡ್ಡಗಳು ಅಂತ ಅರ್ಥ. ಇದೇ ಜಾತಿಯ ಎಲ್ಲ ಜಡ್ಡ ಮಾನವರ ಮೇಲೆ ಪ್ರಯೋಗ ಮಾಡ್ತಕ್ಕಂಥ ಕೆಲವು ಔಷಧಗಳವ. ಇದು ಎಲ್ಲರಿಗೂ ಉಪಯೋಗ ಬೀಳ್ತದ, ಪಶುಗೆ ಉಪಯೋಗ ಬೀಳಂಗಿಲ್ಲ. ಅದು ದನಕ್ಕೆ ಉಪಯೋಗ ಮಾಡೋ ಕೆಲವು ಔಷಧಗಳವ. ಇದೆಲ್ಲರಿಗೂ ಉಪಯೋಗ ಬೀಳ್ತದೆ. ಎಲ್ಲರಂದ್ರೆ ಯಾರಲ್ಲೇ ಹಾಗೆ ಆನಂದಮಯೋಭ್ಯಾಸ ಎಂಬುವಂಥದ್ದು ಎಲ್ಲವನ್ನೂ ನಿರ್ಣಯ ಮಾಡ್ತದ. ಅರ್ಥ ಏನು? ಆನಂದಮಯ ಶಬ್ದ ನಿರ್ಣಯ ಮಾಡುವ ಸಮಸ್ಯೆ ಬಂದಿದ್ದು ಪೂರ್ವ ಪಕ್ಷ. ಇಂಥದ್ದೇ ಪೂರ್ವ ಪಕ್ಷವುಳ್ಳ ಎಷ್ಟೋ ಶಬ್ದಗಳವ, ಅದನ್ನು ಇದು ನಿರ್ಣಯ ಮಾಡ್ತದ ಹೊರತು ಪುನಶ್ಚಪ್ಪಾಪಕ ಬೇರೆ ಬೇರೆ ಸಮಸ್ಯೆ ಇರತಕ್ಕಂಥ ಸಮಸ್ಯೆ ಬಂದಾಗ ಅಲ್ಲಿ ಮತ್ತೊಂದು ಸೂತ್ರ ಬೇರೆ ಮಾಡೇಬೇಕು. ಅಲ್ಲಿ ಇದನ್ನ ತೊಗೊಳಕ್ ಬರಂಗಿಲ್ಲ.
ಅದಕ್ಕೆ ಇಂಜೆಕ್ಷನ್ ಬೇರೆನೇ ಅದು, ಇದಕ್ಕೆ ಇಂಜೆಕ್ಷನ್ ಬೇರೆನೇ. ಯಾಕೆ ಡಾಕ್ಟರ್ ಯಾವಾಗ ಇಂಜೆಕ್ಷನ್ ಕೊಡ್ತೀರೇನ? ಇಲ್ಲ. ಇಂದಕ್ಕೆ ಮಂದಿ ಚಾಸ್ತಿ ಮಾಡ್ತೀವಿ. ಡಾಕ್ಟರ್ ಒಂದು ದೊಡ್ಡ ಬಾಟ್ಲಿ ಒಳಗೆ ಕ್ಯಾಂಪ್ ಎಲ್ಲರಿಗೂ ಅದನ್ನು ಹಾಕ್ತಾನ, ಎಲ್ಲರಿಗೂ ಕೊಟ್ಟು ಈಗ ನೋಡ್ರಿ ದೊಡ್ಡ ಕ್ಯಾಂಪ್ ಇರ್ತಿದ್ರು ನೋಡು, ಎಲ್ಲ ಅದೇ ಅದ್ರೊಳಗೆ, ಎಲ್ಲ ಅದೇ ಇರಂಗಿಲ್ಲ. ಅದ್ರೊಳಗೆ ಮತ್ತೆ ಬೇರೆ ಔಷಧ ಹಾಕ್ತಿರ್ತಾರೆ, ಕಾಮನ್ವಾಗಿ ಒಂದು ಇಟ್ಟಿರ್ತಾರೆ, ಮತ್ತೊಂದು ಬೇರೆ 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 ಹಾಕ್ತಾರೆ. ಹಂಗೆ ಆನಂದಮಯೋಭ್ಯಾಸ ಎಂಬುವಂಥದ್ದೇನು ಸೂತ್ರದ ತತ್ಪಂಚಾತೀಯ ಅಂದರೆ ತತ್ ಸಮಕಕ್ಷಾಪನ್ನವಾದ ಎಷ್ಟೋ ಸಮಸ್ಯೆಗಳಿರ್ತಾವಲ್ಲ, ಆ ನಿರ್ಣಯ ಮಾಡಿ ಆನಂದಮಯ ಬರ್ತದೆ. ಇನ್ನು ಮುಂದೆ ಪುನಶ್ಚ ಪ್ರಾಪಕಾತಿಯದು ಬಂತು ನೋಡಿ ಗಟ್ಟಿಯವರು. ಪುನಶ್ಚ ಅಂದ್ರೆ ಆನಂದಮಯ ಶಬ್ದದಲ್ಲಿ ಇದ್ದ ಸಮಸ್ಯೆ ಬಿಟ್ಟು ಇನ್ನೂ ಬೇರೆ ಸಮಸ್ಯೆಗಳವಲ್ಲ, ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಇನ್ನೊಂದು ಅಧಿಕರಣ ಮಾಡ್ತಾರೆ, ಅಧಿಕರಣಾಂತರ ಮಾಡ್ತಾರೆ. ಅದರೇ ಯಾಕೆ ಮಾಡ್ತಾರಂದ್ರೆ ಸರ್ವೇ ವೇದಾಯ ಪದಮಾಮಿ, ಎಲ್ಲ ವೇದಗಳು ಪರಮಾತ್ಮನ ಪದ ಅಂದ್ರೆ ಕಾಲ ಮತ್ತು ಸ್ವರೂಪ, ಪದ ಅಂದೇನು ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ತಿಳಿಸುತ್ತವೆ. ಈ ಕಾರಣದಿಂದ ಭಿನ್ನ ಭಿನ್ನ ವೇದಗಳು ಮತ್ತು ಬ್ರಹ್ಮಸೂತ್ರಗಳು 564 ಸೂತ್ರಗಳು, ಇಷ್ಟು ಅಧಿಕರಣಗಳು, ಎಲ್ಲ ವೇದಗಳ ನಿರ್ಣಯ ಮಾಡ್ತಾ ಅಂದ್ರೇನು ಭಿನ್ನ 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 ಪ್ರಶ್ನೆಗಳಿಂದ ಕೂಡಿದ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ. ಒಂದೇ ಸೂತ್ರ ಮಾಡಂಗಿಲ್ಲ ಅದನ್ನು. ಒಂದು ಸೂತ್ರ ತನ್ನ ಸಮಾನವಾದಂಥ ಹೇಳಿದ ಒಂದು 8-10 ಔಷಧ ತಯಾರು ಮಾಡ್ಯಾರ. ಇದು ಪಶುಗಳಿಗೆ, ಇದು ಮಾನವರಿಗೆ, ಇದು ಕ್ರಿಮಿಕೀಟಗಳಿಗೆ ಮಾಡ್ಯಾರ. ಒಂದು ಎಲ್ಲ ಪ್ರಾಣಿಗಳಿಗೆ ಔಷಧ ತಯಾರ. ಎಲ್ಲ ಪ್ರಾಣಿ ಅಂದರೆ ಯಾರು ಮತ್ತು ಅಲ್ಲಿ ಭೇದವೂ ಇಲ್ಲ. ಮನುಷ್ಯರು ಕೊಡೋ ಔಷಧ ಬೇರೆಯೇ, ಅದು ಇನ್ನೂರು ಕೊಡೋದು. ಆದರೆ ಈ ಒಂದು ಔಷಧ ಕೋಟಿ ಕೋಟಿ ಮಾನವರಿಗೆ ಉಪಯೋಗ. ಒಂದು ಆನಂದಮಯ ಶಬ್ದ ಆನಂದಮಯದಂತಹ ಸಮಸ್ಯಾವುಳ್ಳ ಉಪಯೋಗ. ಯಾವ ಅನ್ನಮಯ, ಪ್ರಾಣಮಯ, ಹೀಗೆಲ್ಲ ಉಪಲಕ್ಷಣ ಇದೇ ಉಪಲಕ್ಷಣ. ಈ ಕಾರಣಕ್ಕಾಗಿ ಇದೆಲ್ಲ ಆದ ನಂತರ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಆಯ್ತು ನಾವು ನೋಡಿದ್ರು ನೀವು ಎಸೆಟ್ರಾ ಅಂತ ಯಾವಾಗ ಅಂತೀರಿ? ಮೊದಲು ಇರಬೇಕು. ಮತ್ತು ನೀವು ಇಲ್ಲಿ ಆನಂದಮಯಲ್ಲಿ ಬಂದದ ಕಡಿಗೆ ಮೊದಲು ಬಂದದ್ದು ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ಆ ಕಡಿಗಿದ್ದದ್ದು ಇವರೇ ಮೊದಲಾದ್ರು ಅಂತೇನೆ. ನಿಮ್ಮ ಮನೆ ಒಳಗೆ ಒಂದು ಕೂಸು ಯಾರ್ಯಾರೋ ಅಜ್ಜಿದ್ದ. ಈ ಅಜ್ಜನ ಮಾಡ್ಕೊಂಡು ಎಲ್ಲರೂ ಬರ್ರಿ ಊಟಕ್ಕೆ, ಖುಷಿನ ಮಾಡ್ಕೊಂಡು ಊಟಕ್ಕೆ ಬರ್ತಾರೆ. ಹಂಗೆ ಇದು ಆನಂದಮಯ ಕೊನೆಗದ ಆ ವೇದದ. ನಾವು ವೇದ ಓದಿವು. ವೇದವ್ಯಾಸರು ಎಸೆಟ್ರಾ ಅಂತ ಉಪಲಕ್ಷಣ ಅಂತ ಮಾಡಿದ್ರಿ. ಉಪಲಕ್ಷಣ ಯಾವಾಗಲೂ ಮೊದಲಿನ ತಗೋತಾರೋ ಕೊನೆ ತಗೋತಾರೋ? ಅನ್ನಮಯ ಅದ್ಯಾಕೆ ಎಸೆಟ್ರಾ ತಗೊಂಡ್ರು? ಇದೇ ಜಿಜ್ಞಾಸ. ಅದಕ್ಕೂ ಉತ್ತರ ಅದ, ಅದಕ್ಕೂ ಉತ್ತರ. ಏನು ಉತ್ತರ? ಆನಂದಮಯ ಎಂಬ ಶಬ್ದ ಅಲ್ಲಿ ಸಮಸ್ಯೆ ಏನು ಬಂತು? ಆನಂದಮಯ ಅದು ಬ್ರಹ್ಮನು ಆನಂದಮಯನ ಪುಚ್ಛ ಅಂತ ಸಮಸ್ಯೆ, ದೊಡ್ಡ ಸಮಸ್ಯೆ ಏನು ಬಂತು. ಇಲ್ಲಿ ತನಕ ನೀವು ಬ್ರಹ್ಮ ಜಿಜ್ಞಾಸ ಮಾಡ್ಕೋಬೇಕಂತ ನಮಗೆ ಭಾರೀ ಹೇಳಿ ತಯಾರು ಮಾಡಿ ಕೊಡಿಸಿದ್ರಿ. ಇಲ್ಲಿ ನೋಡಿದ್ರ ಆ ಬ್ರಹ್ಮನವನು ಬಾರ ಹಾಕೋಸ ಯಾರೋ ಆನಂದಮಯನ ಬಾರ. ಆನಂದಮಯನ ಬಾರ ಅಂದಾಗ ಆನಂದಮಯ ಒಬ್ಬ ವ್ಯಕ್ತಿ ಯಾರನೇ ಅದ. ಈ ಬಾರಪ್ಪ ಬಾರಾಜಿ ಇವು ಬೇರೆ ಅದ. ಇಲ್ಲ ನಾವು ಬಾರದ ಜಿಜ್ಞಾಸ ಮಾಡಬೇಕು, ಬಾರಿಯ ಜಿಜ್ಞಾಸ ಮಾಡಬೇಕು. ಬಾರಿ ಇದ್ದವ ಯಾರು ಅವ್ನ ಜಿಜ್ಞಾಸ ಮಾಡ್ರಿ. ಈ ಬ್ರಹ್ಮ ಜಿಜ್ಞಾಸ ಯಾಕೆ ಮಾಡಿ? ಬ್ರಹ್ಮ ಜಿಜ್ಞಾಸಕ್ಕೆ ಸ್ಟೇ ಬಂದ್ಬಿಡ್ತು, ಜಿಜ್ಞಾಸ ಸೂತ್ರಕ್ಕೆ ಸ್ಟೇ ಬಂದ್ಬಿಡ್ತು. ಈಗ ಪುಚ್ಛ ಪುಚ್ಛ ತುಚ್ಛದು. ತಶ್ಚ ತಶ್ಚ ಪ್ರೇಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಅನಂತ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ಇದ್ರೊಳಗೆ ಬ್ರಹ್ಮನ ಜಾಗ ಏನು ಬಂತಪ್ಪ? ಜಿಜ್ಞಾಸ ಯಾರು?
ಅವೇನಾಗಿ ಕೂತಾನಿಂದೆ ತುಚ್ಛ ಅದಲ್ಲ ಆ ತುಚ್ಛ ಹಾಗಾದ್ರೆ ತುಚ್ಛದಕ್ಕಿಂತ ಉತ್ತಮ ಆನಂದ ದೊಡ್ಡ ಒಂದು ಆನಂದಮಯ ಇದ್ದಾನೆ ಅವನ ಜಿಜ್ಞಾಸ ಓಂ ಆನಂದಮಯ ಜಿಜ್ಞಾಸ ಮಾಡ್ತೀನಿ ಬ್ರಹ್ಮ ಜಿಜ್ಞಾಸ ಈ ಸಮಸ್ಯೆ ಬಂತು ಅದೇ ಅನ್ನಮಯ ಪ್ರಾಣಮಯಲ್ಲಿ ಈ ಸಮಸ್ಯೆ ಇಲ್ಲ ಅನ್ನಮಯ ಪ್ರಾಣಮಯ ಅನ್ನಮಯನ ಪುಚ್ಛ ಬ್ರಹ್ಮ ಅಂತ ಹೇಳಿದ ಪುಚ್ಛ ಅಂತ ಹೇಳಿದ ಅದಕ್ಕೆ ಅಲ್ಲಿಗಿಂತ ಸಮಸ್ಯೆ ಪ್ರಶ್ನೆ ಇಲ್ಲಿ ಹೆಚ್ಚು ಬಂತು ಅದಕ್ಕೆ ಶ್ರೀಮದಾಚಾರ ವೇದವ್ಯಾಸ ಏನು ಮಾಡಿದ್ರು ಎಲ್ಲಿ ಸಮಸ್ಯೆ ಹೆಚ್ಚದ ಆ ಕೇಸ್ ತಗೋತಾರೆ ಸಾಮಾನ್ಯ ಕೆಮ್ಮಾನೆಗಡಿ ಕೇಸ್ ಹಾಕಿರ್ತಾವ ಇವು ಶ್ವಾಸೋತ್ಸವ ಸಾಯಿ ಹೊಂಟಿರ್ತಾವ ಒಳಗೆ ಬಾಪ ಅಂತ ಇದು ನಾವು ಈಗ ಬಂದಾದ್ರೆ ನಾವು ಮುಂಜಾನೆ ಬಾಗಿ ಸದ್ಯ ಹೋಗ್ತಾನೆ ಸಾಯ್ತಾನೆ ಬಾಯ್ ಒಳಗೆ ಬಾಯ್ ಅಂತ ಹೇಳಿ ಯಾವ ಕೇಸ್ ಭಾಳ ಸಿವಿಯರ್ ಅದ ಸ್ವಲ್ಪ ತಡ ಮಾಡಿ ಬಂದ್ರು ತೋತಾರಿಲ್ಲ ನಾವು ಮುಂಜಾನೆ ಕೂತೀವ್ರಿ ಮುಂಜಾನೆ ಕೂತೀರಿ ನಿಮ್ಗೆ ಏನು ಹಾಡಾಗಿಲ್ಲ ಇದೇ ಕೂಡ್ರಿ ಹಂಗೆ ಆನಂದಮಯ ಏನಾಗಿದೆ ಅನ್ನಮಯಾದಿಗಳಕ್ಕಿಂತ ಸಮಸ್ಯಾತ್ಮಕ ಆಗಿದೆ ಆ ಸಮಸ್ಯಾತ್ಮಕವಾದಂತಹದ್ದು ಕೊನೆಗಿದ್ದರೂ ಕೂಡ ಅದನ್ನು ತಗೊಂಡು ಅದರಂಗೆ ಇವೆಲ್ಲ ಅಂತ ವೇದವ್ಯಾಸ ತಗೊಂಡದ್ದು ಸಾರ್ಥಕ ಇಷ್ಟು 4ನೇ ಪ್ರಶ್ನೆ ಕೊಟ್ಟು ಈ ಪ್ರಕಾರವಾಗಿ ಇದೆಲ್ಲ ಟೀಕಾದಾರ ಮಾಡ್ಕೊಂಡು ಅವ್ರ ಪ್ರಶ್ನೆ ಎಲ್ಲ ಆಚಾರ ಅನುವ್ಯಾಖ್ಯಾನ ಮಾಡಿ ಹೇಳಿ ಹೋಗ್ಬಿಟ್ರು ಅನುವ್ಯಾಖ್ಯಾನ ಬರ್ತಕ್ಕಂಥ ಆಕ್ಷೇಪ ಟೀಕಾರ ಇದು ಮಾಡಿ ನಮ್ಮನ್ನು ಹೇಳ್ತಾರೆ ಆನಂದಮಯ ರೂಪೇತು ಬ್ರಹ್ಮಣ ಪುಚ್ಛತೋ ಸಮಸ್ತ ಬ್ರಹ್ಮದ ಪ್ರಾಪ್ತೆ ಆನಂದಮಯ ನಾಮಯಿ ಬರ್ತವ್ರೆ ಅನ್ನಮಯಾದಿಗಳನ್ನು ಬಿಟ್ಟು ಅನ್ನಮಯನೇ ಯಾಕೆ ತೋಡ್ರಿ ಅಂತಂದ್ರೆ ಆನಂದಮಯ ರೂಪೇತು ಬ್ರಹ್ಮಣ ಪುಚ್ಛತೋ ಹೋಗ್ತಿದ್ದ ಆನಂದಮಯ ರೂಪಿಯಾದಂತಹ ವ್ಯಕ್ತಿಗೆ ಬ್ರಹ್ಮ ಪುಚ್ಛ ಅಂತಂದ್ರು ನೀವೇನು ಮಾಡ್ಲಿಕ್ಕತ್ತೀರಿ ಬ್ರಹ್ಮ ಪುಚ್ಛ ಆದ್ರು ಆನಂದಮಯ ಬ್ರಹ್ಮ ಇಬ್ರು ಒಂದೇ ಅಂತ ಯಾಕೆ ಅಭ್ಯಾಸ ಸಮಸ್ತ ಬ್ರಹ್ಮತಾ ಪ್ರಾಪ್ತೆ ಅನ್ನತ್ತೇನೋ ಪೂರ್ಣ ಆನಂದಮಯನೇ ಬ್ರಹ್ಮ ಇದ್ದಾನ ಅಂತ ಸಿದ್ಧಾಂತ ಮಾಡಿದ್ರು ಅದಕ್ಕಾಗಿ ಅನ್ನಮಯಾದಿಗಳಲ್ಲಿ ಸಮಸ್ಯೆ ಬಂದಿಲ್ಲ ಅದಕ್ಕೆ ಅದನ್ನು ಮೊದಲು ತಗೊಂಡದ್ದು ಯೋಗ ಆಚಾರ್ಯರು ಹೇಳ ಶ್ರೀಕೃಷ್ಣ ನಾನಿಂದ ಪಾಠ